ಮೈಕ್ರೋಸಾಫ್ಟ್ ಎಕ್ಸೆಲ್ನಲ್ಲಿ ಇನ್ವಾಯ್ಸನ್ನು ಹೇಗೆ ಕ್ರಿಯೇಟ್ ಮಾಡೋದು ಅನ್ನೋದನ್ನು ತೋರಿಸ್ತೀನಿ. ಸೊ ಇಲ್ಲಿ ಇನ್ವಾಯ್ಸ್ ಅಂತಂದರೆ ಏನು, ಇಲ್ಲಿ ಅಕೌಂಟ್ ನಂಬರನ್ನು ನಾವು ಚೂಸ್ ಮಾಡಿದ್ರೆ ಅಥವಾ ಅಕೌಂಟ್ ನಂಬರನ್ನು ಟೈಪ್ ಮಾಡಿದ್ರೆ ಆಟೋಮೆಟಿಕ್ ಇಲ್ಲಿ ಅವರ ಪ್ಯಾನ್ ಕಾರ್ಡ್ ನಂಬರ್, ನೇಮ್, ಕಸ್ಟಮರ್ ಅಡ್ರೆಸ್ ಎಲ್ಲ ಬರಬೇಕು. ಹಾಗೆ ಇಲ್ಲಿ ಪ್ರಾಡಕ್ಟ್ ಕೋಡನ್ನು ನಾವು ಚೂಸ್ ಮಾಡಿಕೊಂಡ್ರೆ ಇಲ್ಲಿ ಆಟೋಮೆಟಿಕ್ಕಾಗಿ ಪ್ರಾಡಕ್ಟ್ ಕೋಡು, ರೇಟು, ಗ್ರಾಸ್ ಟೋಟಲ್ ಆಟೋಮೆಟಿಕ್ಕಾಗಿ ಹೇಗೆ ಆಗಬೇಕು, ಕ್ಯಾಲ್ಕುಲೇಟ್ ಆಗಬೇಕು ಅನ್ನೋದನ್ನು ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತೀನಿ. ಮೊದಲಿಗೆ ಈ ಇನ್ವಾಯ್ಸನ್ನು ರೆಡಿ ಮಾಡೋಕ್ಕಿಂತ ಮೊದಲೇ ನೀವು ಕಸ್ಟಮರ್ ಶೀಟನ್ನು ರೆಡಿ ಮಾಡ್ಕೊಳ್ಬೇಕು. ಕಸ್ಟಮರ್ ಶೀಟಲ್ಲಿ ಅವ್ರ ಡೀಟೇಲ್ಸ್ ಏನೇನು ಬೇಕು ಅದನ್ನು ರೆಡಿ ಮಾಡಿ ಇಟ್ಕೊಳ್ಬೇಕು. ಅದಾದಮೇಲೆ ಪ್ರಾಡಕ್ಟ್ ಡೀಟೇಲ್ಸನ್ನು ರೆಡಿ ಮಾಡ್ಕೊಳ್ಬೇಕಾಗಿರುತ್ತೆ. ಅದಾದಮೇಲೆ ನೆಕ್ಸ್ಟು ಇನ್ವಾಯ್ಸನ್ನು ರೆಡಿ ಮಾಡ್ಕೊಳ್ಬೇಕು. ಸೊ ಈಗ ಒನ್ ಬೈ ಒನ್ ಇನ್ವಾಯ್ಸಲ್ಲಿ ಯಾವ ರೀತಿ ಫಾರ್ಮುಲಾ ಹಾಕ್ಕೊಳ್ತಾ ಹೋಗಬೇಕು ಅನ್ನೋದನ್ನು ನಾನೀಗ ತೋರಿಸ್ತಾ ಹೋಗ್ತೀನಿ. ಇಲ್ಲಿ ನೀವು ಡೇಟಿಂದ ಸ್ಟಾರ್ಟ್ ಮಾಡ್ಕೊಳ್ಳೋ. ಈ ಇನ್ವಾಯ್ಸ್ ಇದೆಯಲ್ಲ, ಇನ್ವಾಯ್ಸಲ್ಲಿ ಈಗ ಡೈಲಿ ಡೇಟನ್ನು ಚೇಂಜ್ ಮಾಡೋದು, ಆಮೇಲೆ ಸೇಲ್ಸ್ ಡೇಟು, ಕಸ್ಟಮರ್ ಅಕೌಂಟ್ ನಂಬರು, ಇದಕ್ಕೆಲ್ಲದಕ್ಕೂ ಒಂದೊಂದು ಫಾರ್ಮುಲಾ ಅಪ್ಲೈ ಮಾಡ್ಕೊತಾ ಹೋಗಬೇಕು. ಸೊ ಈಗ ಡೇಟ್ ಅಂತ ಇದೆಯಲ್ಲ, ಡೇಟಿಗೆ ಫಾರ್ಮುಲಾ ಹಾಕ್ಕೊಳ್ಬೇಕು. ಸೊ ಇದನ್ನು ನೋಟ್ ಮಾಡ್ಕೊಳ್ಳಿ. ಈಗ ಇಲ್ಲಿ ಡೇಟಿಗೆ ಯಾವ ಫಾರ್ಮುಲಾ ಹಾಕ್ಕೊಳ್ಬೇಕು, ಎಕ್ಸೆಲಲ್ಲಿ ಡೈಲಿ ಡೇಟನ್ನು ಡಿಸ್ಪ್ಲೇ ಮಾಡ್ಕೊಳ್ಳಿಕ್ಕೆ ಡೇಟ್ ಅಂತ ಬರೆದು ಅದು ಮುಂದ್ಗಡೆ ನೋಟ್ ಮಾಡ್ಕೊಳ್ಳಿ ಫಾರ್ಮುಲನ್ನು. ಸೊ ಇಸ್ ಈಕ್ವಲ್ ಟು ಟುಡೇ ಅಂತ ಬರೀಬೇಕು. ಇಸ್ ಈಕ್ವಲ್ ಟು ಟುಡೇ ಬ್ರ್ಯಾಕೆಟ್ ಓಪನ್ ಕ್ಲೋಸ್. ಇದು ಡೈಲಿ ಡೇಟನ್ನು ಅಂದರೆ ಕರೆಂಟ್ ಡೇಟನ್ನು ಡಿಸ್ಪ್ಲೇ ಮಾಡ್ತಾ ಹೋಗುತ್ತೆ ಈ ಫಾರ್ಮುಲಾ. ಸೊ ಇವತ್ತಿನ ಡೇಟ್ ಇದೆಯಲ್ಲ ಆ ಡೇಟನ್ನು ಡಿಸ್ಪ್ಲೇ ಮಾಡುತ್ತೆ. ಈಗ ನಾಳೆ ಬಂದಾಗ ನಾಳೆ ಡೇಟನ್ನು ಅದು ಆಟೋಮೆಟಿಕ್ಕಾಗಿ ಡಿಸ್ಪ್ಲೇ ಮಾಡುತ್ತೆ. ಓಕೆ, ಇವತ್ತು 19/2/2025 ಅಂತ ತೋರಿಸ್ತಾ ಇದೆ ಅಲ್ವಾ. ಓಕೆ, ಸೊ ಅದಾದಮೇಲೆ ಸೇಲ್ಸ್ ಸ್ಟೇಟು ನೀವು ಯಾವ ಸ್ಟೇಟಿಗೆ ಇನ್ವಾಯ್ಸ್ ಅಂದರೆ ಬಿಲ್ಲನ್ನು ಎಂಟ್ರಿ ಮಾಡ್ತೀರಿ ಆ ಸ್ಟೇಟನ್ನು ಸೆಲೆಕ್ಟ್ ಮಾಡೋದು. ಈಗ ಔಟ್ಸೈಡ್ ಸ್ಟೇಟಿಗೆ ತೊಗೊಂಡು ಔಟ್ಸೈಡ್ ಸ್ಟೇಟನ್ನು ಹಾಕ್ಕೊಳ್ಬೋದು. ಸೊ ಇಲ್ಲಿ ಸೇಲ್ಸ್ ಸ್ಟೇಟ್ ಏನಕ್ಕೆ ಅಂದರೆ ಈಗ GST ಅಪ್ಲೈ ಮಾಡ್ಕೊಳ್ಳುವಾಗ ಇಲ್ಲಿ GST ಬರುತ್ತಲ್ಲ, ಸೊ GST ಅಪ್ಲೈ ಮಾಡುವಾಗ ನಮ್ಮ ಸ್ಟೇಟು ಅಂದರೆ ನಮ್ಮ ಕರ್ನಾಟಕ ಅಂದರೆ CGST SGST ಅಪ್ಲೈ ಮಾಡ್ಕೊಳ್ತೀವಿ. ಬೇರೆ ಸ್ಟೇಟ್ ಇದ್ದರೆ ಏನು ಮಾಡ್ತೀವಿ, IGST ಅಪ್ಲೈ ಆಗುತ್ತೆ. ಓಕೆ, ಸೊ ಆಗ ಇಲ್ಲಿ ಸೇಲ್ಸ್ ಸ್ಟೇಟನ್ನು ನಾವು ಎಂಟರ್ ಮಾಡ್ಕೊಳ್ಬೇಕು. ಸೇಲ್ಸ್ ಸ್ಟೇಟ್ ಎಂಟ್ರಿ ಮಾಡುವಾಗ ಇಲ್ಲಿ ಆಟೋಮೆಟಿಕ್ ಒಂದು ಡ್ರಾಪ್ ಡೌನ್ ಲಿಸ್ಟನ್ನು ಕ್ರಿಯೇಟ್ ಮಾಡಬೇಕು. ಓಕೆ, ಸೊ ಅದಕ್ಕೆ ಎಲ್ಲಿಂದ ತಂದ್ಕೊಳ್ಬೇಕು ಡ್ರಾಪ್ ಡೌನ್ ಲಿಸ್ಟ್ ಬರಲಿಕ್ಕೆ, ಡಾಟಾ ಟ್ಯಾಬ್, ಇದರಲ್ಲಿ ಡಾಟಾ ವ್ಯಾಲಿಡೇಷನ್ ಅಂತ ಇರುತ್ತೆ ನೋಡಿ. ಓಕೆ, ಡಾಟಾ ವ್ಯಾಲಿಡೇಷನ್ ಅಂತ ತಗೊಳ್ಳಿ. ಡಾಟಾ ವ್ಯಾಲಿಡೇಷನ್ ಬಾಕ್ಸ್ ಬರುತ್ತಲ್ಲ, ಇದ್ರ ಒಳಗಡೆ ಅಲೋ ಅಂತ ಇದೆಯಲ್ಲ, ಇದರಲ್ಲಿ ಎನಿ ವ್ಯಾಲ್ಯೂ ಅಂತ ಇದೆ. ಅಂದರೆ ಆ ಸೆಲ್ ಒಳಗಡೆ ನೀವು ಯಾವ ವ್ಯಾಲ್ಯೂ ಬೇಕಾದ್ರೂ ಸೇರಿಸ್ಬೋದು ಅನ್ನೋದು ಒಂದಿದೆ. ಇನ್ನೊಂದು ನಿಮ್ಗೆ ಅಲ್ಲಿ ಲೀಸ್ಟ್ ಆಗಿ ಬೇಕು ಅಂತಂದರೆ ಇಲ್ಲಿ ಎನಿ ವ್ಯಾಲ್ಯೂ ಚೇಂಜ್ ಮಾಡಿ ಇಲ್ಲಿ ನೀವು ಏನು ತೊಗೊಳ್ಬೇಕು, ಲೀಸ್ಟ್ ಅಂತ ತೊಗೊಳ್ಬೇಕು. ಓಕೆ, ಅದಾದಮೇಲೆ ಆ ಸೆಲ್ ಒಳಗಡೆ ಮಲ್ಟಿಪಲ್ ಲೈನ್ಸನ್ನು ಸೆಟ್ ಮಾಡ್ಬೋದು. ಅದು ಯಾವುದು ಸೋರ್ಸಲ್ಲಿ ಇಟ್ಕೊಳ್ಬೇಕು. ಇಲ್ಲಿ ನೀವೇನು ಬರೀಬೇಕು, ಬೇರೆ ಬೇರೆ ಸ್ಟೇಟನ್ನು ಅಪ್ಲೈ ಮಾಡ್ಕೊಳ್ಳಿ. ಈಗ ಕರ್ನಾಟಕ, ಕಾಮ, ಆಂಧ್ರ ಪ್ರದೇಶ್, ತಮಿಳುನಾಡು, ಕೇರಳ, ಗೋವಾ, ಈ ಥರ ಬೇರೆ ಬೇರೆ ಸ್ಟೇಟನ್ನು ಬರಿಬೋದು. ಇಲ್ಲಿ ಎಲ್ಲ ಕಾಮ ಹಾಕಿ ಬರೀತಾ ಹೋಗ್ಬೇಕು. ಒಂದು ಸ್ಟೇಟ್ ಆಗಿದೆ ಕಾಮ ಹಾಕ್ರಿ, ಅವಾಗ ಆಟೋಮೆಟಿಕ್ ಅದೇನಾಗುತ್ತೆ ವ್ರ್ಯಾಪ್ ಆಗ್ತಾ ಹೋಗುತ್ತೆ. ಆ ಟೆಕ್ಸ್ಟ್ ಅಂದರೆ ಲೈನು ಕೆಳಗೆ ನೆಕ್ಸ್ಟ್ ಲೈನ್ ಆಗ್ತಾ ಹೋಗುತ್ತೆ, ವ್ರ್ಯಾಪ್ ಹಾಕೋತಾ ಹೋಗುತ್ತೆ. ಓಕೆ, ಅದಾದಮೇಲೆ ಓಕೆ ಮಾಡ್ಕೊಳ್ಬೇಕು. ಓಕೆ ಮಾಡಿದಾಗ ಇಲ್ಲಿ ನೋಡಿ, ಇಲ್ಲೊಂದು ಲೀಸ್ಟ್ ಬರುತ್ತೆ, ಫಿಲ್ಟರ್ ಬಾಕ್ಸ್ ಥರ ಬರುತ್ತಲ್ವ. ಸೊ ಈ ಫಿಲ್ಟರ್ ಬಾಕ್ಸನ್ನು ಕ್ಲಿಕ್ ಮಾಡಿದಾಗ ಇಲ್ಲಿ ಸ್ಟೇಟ್ ಬರುತ್ತೆ. ನೀವು ಯಾವ ಸ್ಟೇಟಿಗೆ ಸೇಲ್ ಮಾಡ್ತೀರಿ ಆ ಸ್ಟೇಟನ್ನು ಸೆಲೆಕ್ಟ್ ಮಾಡೋದು. ನೀವು ಅಲ್ಲಿ ಕ್ಲಿಕ್ ಮಾಡಿದಾಗ ಆಟೋಮೆಟಿಕ್ ಆ ಸ್ಟೇಟ್ ಅಪ್ಲೈ ಹಾಕ್ಕೊಳ್ಳೋದು. ಓಕೆ, ಇದು ಸೇಲ್ಸ್ ಸ್ಟೇಟ್ ಆಯ್ತಲ್ಲ. ನೆಕ್ಸ್ಟು ಕಸ್ಟಮರ್ ಅಕೌಂಟ್ ನಂಬರ್. ಆಲ್ರೆಡಿ ಕಸ್ಟಮರ್ ಶೀಟನ್ನು ನೀವು ಮಾಡ್ಕೊಂಡಿದ್ರಿ ಅಲ್ವಾ. ಸೊ ಎಕ್ಸಿಸ್ಟಿಂಗ್ ಕಸ್ಟಮರ್ ಎಲ್ಲ ಲೀಸ್ಟ್ ಮಾಡಿದ್ರಿ, ಇಲ್ಲಿ ಅಕೌಂಟ್ ನಂಬರು, ಪಾನ್ ಕಾರ್ಡ್ ನಂಬರ್ ಇದೆಲ್ಲ ಇದೆ. ಸೊ ಇಲ್ಲಿರೋ ಅಕೌಂಟ್ ನಂಬರ್ ಇದೆಯಲ್ಲ, ಇಲ್ಲಿ ನಮಗೆ ಇನ್ವಾಯ್ಸಿನ ಅಕೌಂಟ್ ನಂಬರ್ ಪ್ಲೇಸಿಗೆ ತಂದುಕೊಳ್ಬೇಕು. ಓಕೆ, ಇಲ್ಲಿ ನೀವು ಟೈಪ್ ಮಾಡಿ ಎಂಟರ್ ಹೊಡೆಯೋ ಮಾಡ್ಕೋಬೋದು, ಅಥವಾ ಇದೇ ಥರ ಲೀಸ್ಟಲ್ಲಿ ಅವರ ಅಕೌಂಟ್ ನಂಬರ್ ಎಲ್ಲ ಬರುವ ಹಾಗೆ ಮಾಡಬೇಕು. ಓಕೆ, ಸೊ ಇಲ್ಲಿ ಕಸ್ಟಮರ್ ಅಕೌಂಟ್ ನಂಬರಿಗೂ ನೀವೇನು ಮಾಡಬೇಕು, ಡಾಟಾ ಟ್ಯಾಬ್, ಡಾಟಾ ವ್ಯಾಲಿಡೇಷನ್. ಇಲ್ಲಿ ನೀವು ನೋಟ್ ಮಾಡ್ಕೊಳ್ಳುವಾಗ ಅಕೌಂಟ್ ನಂಬರ್ ಅಂತ ಬರೋದು ನೋಟ್ ಮಾಡ್ಕೊಳ್ಳಿ ಸ್ಟೆಪ್ಪನ್ನು. ಇಲ್ಲಿ ಡಾಟಾ ಟ್ಯಾಬ್, ಡಾಟಾ ವ್ಯಾಲಿಡೇಷನ್, ಇಲ್ಲಿ ಕ್ಲಿಕ್ ಎಲ್ಲಿದೆ ಇಲ್ಲಿ ಇಟ್ಕೊಳ್ಬೇಕು. ಇಲ್ಲೇ ಈ ಪ್ಲೇಸಲ್ಲಿ ಇತ್ತಲ್ಲ ಕ್ಲಿಕ್, ಸೊ ಈ ಪ್ಲೇಸಲ್ಲಿ ಕ್ಲಿಕ್ ಇಟ್ಟು ಡಾಟಾ ಟ್ಯಾಬ್, ಡಾಟಾ ವ್ಯಾಲಿಡೇಷನ್, ಇದರೊಳಗಡೆ ಎನಿ ವ್ಯಾಲ್ಯೂ ಇದೆಯಲ್ಲ ಇದನ್ನು ಲೀಸ್ಟಾಗಿ ಮಾಡಿ
ಆಮೇಲೆ ಸೋರ್ಸಲ್ಲೇ ಕ್ಲಿಕ್ ಇಟ್ಕೊಳ್ಳಿ. ಇಲ್ಲಿ ಅಲೋ ಇದೆಯಲ್ಲ, ಚೇಂಜ್ ಎನಿ ವ್ಯಾಲ್ಯೂ ಟು ಲಿಸ್ಟ್. ಓಕೆ, ಅದಾದಮೇಲೆ ಸೋರ್ಸ್ ಕರ್ಸರನ್ನು ಸೋರ್ಸಲ್ಲಿ ಇಟ್ಟು ನೀವೆಲ್ಲಿ ಹೋಗಬೇಕು, ಕಸ್ಟಮರ್ ಶೀಟನ್ನು ಮಾಡ್ಕೊಂಡಿದ್ದೀರಲ್ಲ ಆ ಶೀಟಿಗೆ ಹೋಗ್ಬೇಕು. ಕರ್ಸರ್ ಇಲ್ಲಿಟ್ಟು ಕಸ್ಟಮರ್ ಶೀಟಿಗೆ ಹೋಗ್ಬೇಕು ನೀವು. ಓಕೆ, ಕಸ್ಟಮರ್ ಶೀಟ್ ಬಂದರೆ ಅಲ್ವಾ, ಇಲ್ಲಿ ಕೆಳಗಡೆ ಕಸ್ಟಮರ್ ಶೀಟ್ ಇರುತ್ತಲ್ಲ, ಶೀಟ್ ನೀವು ಎರಡು ಮೂರು ಶೀಟ್ ಇರುತ್ತಲ್ಲ, ಆ ಶೀಟಲ್ಲಿ ಕಸ್ಟಮರ್ ಶೀಟ್ ಯಾವುದು ಆ ಶೀಟನ್ನು ಕ್ಲಿಕ್ ಇಟ್ಟು ಇಲ್ಲಿ ಅಕೌಂಟ್ ನಂಬರ್ ಪ್ಲೇಸನ್ನು ಸೆಲೆಕ್ಟ್ ಮಾಡಿರಿ. ಹೀಗೆ ಓಕೆ, ಹೋಲ್ ಕಾಲಮ್ ಸೆಲೆಕ್ಟ್ ಮಾಡಬೇಕಾ, ಎಷ್ಟಿದೆ ಎಕ್ಸ್ಟ್ರಾ ನೀವು ಅಡಿಷ್ನಲ್ ಕಾಲಮನ್ನು ಸೆಲೆಕ್ಟ್ ಮಾಡ್ಕೊಳ್ಬೋದು. ಇಲ್ಲಿ ಎಂಟಿ ಕಾಲಮು ಸೆಲೆಕ್ಟ್ ಮಾಡ್ಬೋದು. ಒಂದು 25ವರೆಗೆ ಸೆಲೆಕ್ಟ್ ಮಾಡ್ತೀನಿ. ಅಂದರೆ ಎಕ್ಸ್ಟ್ರಾ ಕಸ್ಟಮರ್ ಏನಾದ್ರು ಬಂದರೆ ಇಲ್ಲಿ ನೀವು ಆ್ಯಡ್ ಮಾಡಿದ್ರೆ ಆಟೋಮೆಟಿಕ್ ಈ ಕಸ್ಟಮರ್ ಅಕೌಂಟ್ ನಂಬರ್ ಏನಾಗುತ್ತೆ ಆ ಶೀಟಿಗೆ ಇನ್ವಾಯ್ಸಿಗೆ ಹೋಗುತ್ತೆ ಅದು. ಓಕೆ, ಎಕ್ಸ್ಟ್ರಾ ನೀವು ತೊಗೊಳ್ಬೋದು ಇಲ್ಲಿ ಎಂಟಿಯನ್ನು. ಸೊ ಈಗ 10 ಕಸ್ಟಮರ್ ಇದ್ದಾರೆ, ನೀವು ಎಕ್ಸ್ಟ್ರಾ ಹಾಕ್ಕೊಳ್ಬೋದು. ಓಕೆ, ಸೊ ಈ ಕಾಲಮನ್ನು ಸೆಲೆಕ್ಟ್ ಮಾಡಬೇಕಾ, ಸೆಲೆಕ್ಟ್ ಮಾಡಿ ಓಕೆ ಮಾಡಿ, ಆಟೋಮೆಟಿಕ್ ಕಸ್ಟಮರ್ ಅಕೌಂಟ್ ನಂಬರೆಲ್ಲ ಇಲ್ಲಿಗೆ ಬರುತ್ತೆ. ಓಕೆ, ಇಲ್ಲಿ ನೀವು ಯಾವ ಕಸ್ಟಮರಿಗೆ ನೀವು ಸೇಲ್ ಮಾಡ್ತಾಯಿದ್ರಿ, ಇನ್ವಾಯ್ಸ್ ಆಗ್ತಿದ್ರೆ ಒಂದು ಅಕೌಂಟ್ ನಂಬರನ್ನು ಟೈಪ್ ಮಾಡ್ಕೊಳ್ಬೋದು. ಓಕೆ, ಸೊ ಈಗ ಕಸ್ಟಮರ್ ಅಕೌಂಟ್ ನಂಬರ್ ಆ ಶೀಟಿಂದ ಈ ಶೀಟಿಗೆ ತಗೊಬಂದ್ರೆ ಅಲ್ಲ. ಸೊ ಇಲ್ಲಿ ಕಸ್ಟಮರ್ ಅಕೌಂಟ್ ನಂಬರ್ ತೊಗೊಂಡ ತಕ್ಷಣ ಆಟೋಮೆಟಿಕ್ ಅವ್ರ ಡೀಟೇಲ್ಸ್ ಬರಬೇಕು. ಏನೇನು ಬರಬೇಕು, ಪ್ಯಾನ್ ಕಾರ್ಡ್ ನಂಬರ್ ಬರಬೇಕು, ಕಸ್ಟಮರ್ ನೇಮ್ ಬರಬೇಕು, ಅಡ್ರೆಸ್ ಬರಬೇಕು ಅಲ್ವಾ. ಅಕೌಂಟ್ ನಂಬರ್ ತೊಗೊಂಡ ತಕ್ಷಣ ಇಲ್ಲೆಲ್ಲ ಡೀಟೇಲ್ಸ್ ಬರಬೇಕು. ಸೊ ಹಾಗೆ ಬರಬೇಕು ಅಂದರೆ ನೀವೇನು ಮಾಡಬೇಕು, ಇಲ್ಲಿ ವಿ ಲುಕ್ಅಪ್ ಹಾಕಿ ಲಿಂಕ್ ಮಾಡಬೇಕು. ಓಕೆ, ಅಲ್ಲಿಂದ ಇಲ್ಲಿಗೆ ಅಂದರೆ ಪ್ರತಿ ಇದರಲ್ಲೂ ಸೆಲೆಕ್ಟ್ ಮಾಡ್ಕೋತ ಹೋಗೋಗಿ ಮಾಡಲಿಕ್ಕಿಲ್ಲ. ಒಂದು ಡಾಟಾ ವ್ಯಾಲಿಡೇಷನ್ ಸೆಲೆಕ್ಟ್ ಮಾಡೋದು, ಉಳಿದಿದ್ದಕ್ಕೆಲ್ಲ ಲುಕ್ಅಪ್ ಕೊಟ್ಬಿಟ್ರೆ ಆಯಿತು. ಓಕೆ, ಸೊ ಇಲ್ಲಿ ಲುಕ್ಅಪ್ ಅಂದರೆ ನೀವು ಯಾವ್ದು ಹಾಕಬೇಕು, ವಿ ಲುಕ್ಅಪ್ ಅಂತ ಹಾಕ್ಕೊಳ್ಬೇಕು. ವಿ ಇಸ್ ಈಕ್ವಲ್ ಟು ಹಾಕಿ ವಿ ಲುಕ್ಅಪ್ ಬ್ರ್ಯಾಕೆಟ್ ಓಪನ್. ಸೊ ಇಲ್ಲಿ ವಿ ಲುಕ್ಅಪ್ ಅಂತ ತಗೊಂಡಾಗ ಇಲ್ಲಿ ನೋಡಿ ಕೆಳಗಡೆ ಏನು ಬರುತ್ತೆ, ಇಲ್ಲಿ ಲುಕ್ಅಪ್ ವ್ಯಾಲ್ಯೂ ಅಂತ ಇದೆ ಅಲ್ವಾ. ಸೊ ಲುಕ್ಅಪ್ ವ್ಯಾಲ್ಯೂ ಅಂದರೆ ಇಲ್ಲಿ ಯಾವ ಬೇಸ್ ಮೇಲೆ ಆ ವ್ಯಾಲ್ಯೂ ಇಲ್ಲಿ ಲುಕ್ಅಪ್ ಆಗಬೇಕು ಅಂತ. ಇಲ್ಲಿ ನಮ್ಗೆ ಯಾವ ಇದ್ರ ಮೇಲ್ಗಡೆ ಲುಕ್ಅಪ್ ಆಗಬೇಕು ವ್ಯಾಲ್ಯೂ, ಅಕೌಂಟ್ ನಂಬರ್ ಮೇಲೆ ಅಲ್ವಾ. ಲುಕ್ಅಪ್ ವ್ಯಾಲ್ಯೂ ಅಂದರೆ ನಾವು ಯಾವ ತಗೊಳ್ಬೇಕು, ಅಕೌಂಟ್ ನಂಬರನ್ನು ಕ್ಲಿಕ್ ಮಾಡಬೇಕು. ಓಕೆ, ಅದಾದಮೇಲೆ ಕಾಮ ಕೊಟ್ಟಿದ್ದಾರೆ ಅಲ್ವಾ. ಇಲ್ಲಿ ಲುಕ್ಅಪ್ ವ್ಯಾಲ್ಯೂ ಅಂದರೆ ಅಕೌಂಟ್ ನಂಬರ್, ಆಮೇಲೆ ಕಾಮ. ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ, ಹೈಲೈಟ್ ಯಾವುದಾಯಿತು, ಟೇಬಲ್ ಅರೇ. ಟೇಬಲ್ ಅರೇ ಅಂದರೆ ಯಾವ ಶೀಟಿನ ಟೇಬಲ್ಲು ಇಲ್ಲಿಗೆ ಬರಬೇಕು. ಓಕೆ, ಯಾವ ಶೀಟಲ್ಲಿರುವ ಕಾಲಮ್ ಅಂದರೆ ಯಾವ ಶೀಟ್ ಅಥವಾ ಯಾವ ಟೇಬಲಿಂದ ಇಲ್ಲಿ ನೀವು ಡಾಟಾಸನ್ನು ತರಬೇಕು ಅನ್ನೋದನ್ನು ಸೆಲೆಕ್ಟ್ ಮಾಡಬೇಕು. ಅಂದರೆ ನಾವು ಎಲ್ಲಿಗೆ ಹೋಗ್ಬೇಕಾಯ್ತು, ಈಗ ಕಸ್ಟಮರ್ ಶೀಟ್ ಮಾಡ್ಕೊಂಡಿರ್ತೀವಲ್ಲ ಆ ಶೀಟಿಗೆ ಹೋಗಬೇಕು. ಓಕೆ, ಟೇಬಲ್ ಅರೇದಲ್ಲಿ ಏನು ತಗೊಳ್ಬೇಕು, ಕಸ್ಟಮರ್ ಶೀಟಿಗೆ ಹೋಗಬೇಕು. ಇಲ್ಲಿ ಹೋಲ್ ಟೇಬಲ್ಸನ್ನು ಸೆಲೆಕ್ಟ್ ಮಾಡಬೇಕು. ಇಡೀ ಟೇಬಲ್ ಇದೆಯಲ್ಲ, ಸೀರಿಯಲ್ ನಂಬರ್ ಬಿಟ್ಟು ಉಳಿದಿದ್ದೆಲ್ಲ ಸೆಲೆಕ್ಟ್ ಮಾಡಿರಿ. ಸೀರಿಯಲ್ ನಂಬರ್ ಸೆಲೆಕ್ಟ್ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ, ಇಡೀ ಟೇಬಲನ್ನು ಸೆಲೆಕ್ಟ್ ಮಾಡಿರಿ. ಅಡಿಷ್ನಲ್ ಪ್ಲೇಸ್ ಬೇಕಿದ್ರೂ ಸೆಲೆಕ್ಟ್ ಮಾಡ್ಲಿಕ್ಕೆ ಅಡ್ಡಿಲ್ಲ. ಸೊ ಆವಾಗಲೇ ಎಲ್ಲಿವರೆಗೆ ಸೆಲೆಕ್ಟ್ ಮಾಡಿದ್ದೀವಿ ನಾವು, 25ವರೆಗೆ ಮಾಡಿದ್ದೆ ಅಲ್ವಾ ಎಕ್ಸ್ಟ್ರಾ. ಸೊ 25ವರೆಗೆ ಸೆಲೆಕ್ಟ್ ಮಾಡ್ಬೋದು. ಹೀಗೆ ಸೀರಿಯಲ್ ನಂಬರಿಂದ ಎಂಡ್ ಎಲ್ಲಿವರೆಗೆ 25ವರೆಗೆ ಮಾಡ್ಕೊಂಡೆ, ಅಂದರೆ ಎಕ್ಸ್ಟ್ರಾ ಕಾಲಮ್ಸನ್ನು ಸೆಲೆಕ್ಟ್ ಮಾಡಿದೆ. ಸೊ ನಾನು ಅವಾಗ ಡಾಟಾ ವ್ಯಾಲಿಡೇಷನಿಗೆ ಅಕೌಂಟ್ ನಂಬರ್ ಎಲ್ಲಿವರೆಗೆ ಮಾಡಿದ್ದೆ, 25ವರೆಗೆ ಮಾಡಿದ್ದೆಲ್ಲ. ಸೊ ಅಲ್ಲಿವರೆಗೆ ಸೆಲೆಕ್ಟ್ ಮಾಡಿಕೊಂಡೆ. ಸೊ ಸೆಲೆಕ್ಟ್ ಆದಮೇಲೆ ಈಗ ನಮಗೆ ಎಷ್ಟನೇ ಕಾಲಮ್ ಅಲ್ಲಿಗೆ ಹೋಗಬೇಕು ಅನ್ನೋದು, ಅಂದರೆ ಇಲ್ಲೇನಾಯಿತು, ಟೇಬಲ್ ಅರೇ ಅಂದರೆ ಈ ಟೇಬಲ್ ಅಂತ ಸೆಲೆಕ್ಟ್ ಮಾಡ್ತೀವಿ ಅಲ್ವಾ. ಇಲ್ಲಿ ಟೇಬಲ್ ಅರೇ ಇದೆಯಲ್ಲ, ಕಸ್ಟಮರ್ ಶೀಟಲ್ಲಿರುವ ಟೇಬಲನ್ನು ಸೆಲೆಕ್ಟ್ ಮಾಡಿದ್ವಿ. ಓಕೆ, ಇದರಲ್ಲಿರುವಂಥ ಲೀಸ್ಟು ಅಲ್ವಾ. ಈ ಲೀಸ್ಟಲ್ಲಿ ನೆಕ್ಸ್ಟ್ ಏನು ಬರಬೇಕು, ಕಾಮ ಹಾಕಬೇಕಾಯ್ತು. ಟೇಬಲ್ ಅರೇ ಆದಮೇಲೆ ಕಾಮ ಆಯ್ತಲ್ವಾ. ಸೊ ಟೇಬಲ್ ಅರೇ ಅಂದರೆ ಈ ಶೀಟನ್ನು ಸೆಲೆಕ್ಟ್ ಮಾಡಿದ್ದು. ಸೊ ಅಷ್ಟಾದಮೇಲೆ ಕಾಮ ಹಾಕಿದ ಮೇಲೆ ನೆಕ್ಸ್ಟ್ ಯಾವ್ದು ಹೈಲೈಟ್ ಆಯಿತು, ಕಾಲಮ್ ಇಂಡೆಕ್ಸ್ ಅಂತ ಬಂತಲ್ವಾ. ಸೊ ಕಾಲಮ್ ಇಂಡೆಕ್ಸ್ ಅಂದರೆ ಈಗ ನೀವು ಈ ಟೇಬಲನ್ನು ಸೆಲೆಕ್ಟ್ ಮಾಡಿದ್ರಿ ಅಲ್ಲ, ಈ ಟೇಬಲಲ್ಲಿ ಎಷ್ಟನೇ ಕಾಲಮ್ ಅಲ್ಲಿಗೆ ಬರಬೇಕು ಅಂತ. ಈಗ ನೀವು ಅಕೌಂಟ್ ನಂಬರಿಂದ ಸೆಲೆಕ್ಟ್ ಮಾಡಿದ್ರೆ ಇಲ್ಲಿ ಪ್ಯಾನ್ ಕಾರ್ಡ್ ನಂಬರ್ ಎಲ್ಲಿದೆ, ಇಲ್ಲಿದೆ ಅಲ್ವಾ. ಎಷ್ಟನೇ ಕಾಲಮ್ ಆಗುತ್ತೆ ಇದು, ಇದು 1 ಆದರೆ ಇದು ಎಷ್ಟಾಗುತ್ತೆ, 2 ಆಗುತ್ತೆ ಅಲ್ವಾ. ಸೊ ಅಕೌಂಟ್ ನಂಬರ್ 1ನೇ ಕಾಲಮ್ ನಾವು ಇಲ್ಲಿಂದ ಸೆಲೆಕ್ಟ್ ಮಾಡಿದ್ವಿ ಟೇಬಲ್. ಈ ಟೇಬಲ್ ಅರೇ ಇದೆಯಲ್ಲ, ಈ ಟೇಬಲ್ ಅರೇದಲ್ಲಿ ಸೆಲೆಕ್ಟ್ ಮಾಡಿರೋದು ನಾವು ಅಕೌಂಟ್ ನಂಬರಿಂದ ಸೆಲೆಕ್ಟ್ ಮಾಡಿದ್ವಿ. ಸೊ ಅಕೌಂಟ್ ನಂಬರ್ 1 ಆದರೆ ಪ್ಯಾನ್ ಕಾರ್ಡ್ ನಂಬರ್ ಎಷ್ಟಾಗುತ್ತೆ, 2 ಆಗುತ್ತೆ. ಅಂದರೆ ನೀವು ಕಾಮ 2 ಹಾಕಬೇಕಾಯ್ತಲ್ವಾ. ಆಲ್ರೆಡಿ ಕಾಮ ಹಾಕಿದ್ದೀವಿ, ಟೇಬಲ್ ಅರೇ ಆದಮೇಲೆ ಕಾಮ ಹಾಕಿದ್ರಿ 2. ಓಕೆ, ನೆಕ್ಸ್ಟು ರೇಂಜ್ ಆಫ್ ಲುಕ್ಅಪ್ ಅಂತ ಇದೆ. ಇಲ್ಲಿ ರೇಂಜ್ ಲುಕ್ಅಪ್ ಟ್ರೂ ಆರ್ ಫಾಲ್ಸ್ ಅಂದರೆ ನಮಗೆ ಇಲ್ಲಿ ಫಾಲ್ಸ್ ಹಾಕ್ಕೊಂಡ್ರೆ ಎಕ್ಸಾಕ್ಟ್ ಮ್ಯಾಚ್ ಅಂತ ಬರುತ್ತಿದೆ. ಇಲ್ಲಿ ಅಪ್ರಾಕ್ಸಿಮೇಟ್ ಮ್ಯಾಚ್ ಅಂತ ಇದೆ, ಟ್ರೂ ಹಾಕಿದ್ರೆ ಅಲ್ವಾ. ಎಕ್ಸಾಕ್ಟ್ ಅಂತ ಇದೆ, ಮ್ಯಾಚು ಫಾಲ್ಸ್ ಇದೆ. ಅಂದರೆ ಫಾಲ್ಸಿಗೆ ಟ್ರೂ ಅಂದರೆ ಅದಕ್ಕೆ ಮ್ಯಾಚ್ ಮಾಡ್ತಾ ಇರುತ್ತೆ. ಸೊ ಎಕ್ಸಾಕ್ಟ್ ಆಗುತ್ತೆ ಅಂದರೆ ಫಾಲ್ಸು, ನೀವು ಕಾಮ 0 ಹಾಕ್ಕೊಂಡ್ಬಿಟ್ರೆ ಆಯಿತು. ಹೀಗೆ 0 ಅಂದರೆ ಫಾಲ್ಸ್ ಅಂತ ಅರ್ಥ.
ಓಕೆ. ಸೊ ಎಂಟರ್ ಪ್ರೆಸ್ ಮಾಡಿದರೆ ನೀವು ಈ ಶೀಟಲ್ಲಿ ಇದ್ದೇ ಇದಿಷ್ಟು ಮಾಡಬೇಕು. ಬ್ರ್ಯಾಕೆಟ್ ಕ್ಲೋಸ್ ಆಗೋ ತನಕ ನೀವೇನು ಮಾಡಬೇಕು, ಫಾರ್ಮುಲಾ ಬರೋದು ಇದೇ ಶೀಟಲ್ಲೇ ಇರಬೇಕು. ಅದಾದಮೇಲೆ ಎಂಟರನ್ನು ಪ್ರೆಸ್ ಮಾಡಿದ್ರೆ ಆಟೋಮೆಟಿಕ್ ಅಲ್ಲಿ ಏನಾಗುತ್ತೆ, ಚೇಂಜ್ ಆಗುತ್ತೆ, ಅಂದರೆ ಆಟೋಮೆಟಿಕ್ ಅಪ್ಲೈ ಆಗುತ್ತೆ. ಈಗ ನೋಡಿ, ಪಾನ್ ಕಾರ್ಡ್ ನಂಬರ್ ಯಾವ್ದು ಬೇರೆ ಯಾವ್ದು ಬರುತ್ತೆ, ಚೇಂಜ್ ಆಯ್ತಲ್ವಾ. ಯಾವ್ದು ತಗೊಳ್ತೀರಿ ಅವರ ಪಾನ್ ಕಾರ್ಡ್ ನಂಬರ್ ಇಲ್ಲಿ ಬರುತ್ತೆ. ಓಕೆ, ಅರ್ಥ ಆಯ್ತಲ್ವಾ ವಿ ಲುಕ್ ಆಫ್. ಹಾಗೆ ಕಸ್ಟಮರ್ ನೇಮನ್ನು ಸೇಮ್ ಮೆಥಡನ್ನು ಯೂಸ್ ಮಾಡೋದು. ಮತ್ತೆ ಯಾವ ಮೆಥಡು, ವಿ ಲುಕ್ ಆಫ್ ಮೆಥಡ್. ಓಕೆ, ಸೊ ಏನು ಮಾಡ್ಬೇಕು ಹೇಳಿ, ಈಗ ಇಲ್ಲಿ ವಿ ಇಸ್ ಈಕ್ವಲ್ ಟು ವಿ ಲುಕ್ ಆಫ್ ಬ್ರ್ಯಾಕೆಟ್ ಓಪನ್, ಲುಕ್ ಆಫ್ ವ್ಯಾಲ್ಯೂ ಅಂದರೆ ಯಾವ್ದು ತಗೊಳ್ಬೇಕು, ಕಸ್ಟಮರ್ ಅಲ್ಲ, ಏನು ಯಾವುದು ಇದರಲ್ಲಿ ಲುಕ್ಅಪ್ ಆಗಬೇಕು, ಹಾಂ ಅಕೌಂಟ್ ನಂಬರನ್ನು ತಗೊಳ್ಬೇಕು ಅಲ್ವಾ. ಆಮೇಲೆ ಕಾಮ, ಟೇಬಲ್ ಅರೇ ಅಂದರೆ ಏನು ಮಾಡಬೇಕು, ಎಲ್ಲಿ, ಹಾಂ ಕಸ್ಟಮರ್ ಶೀಟಿಗೆ ಬಂದು ಹೋಲ್ ಟೇಬಲನ್ನು ಸೆಲೆಕ್ಟ್ ಮಾಡಬೇಕಲ್ವಾ, ವಿತ್ ಎಕ್ಸ್ಟ್ರಾ ಪ್ಲೇಸ್, ಎಲ್ಲಿವರೆಗೆ ಬೇಕು ಅಲ್ಲಿವರೆಗೆ ಎಕ್ಸ್ಟ್ರಾ ಪ್ಲೇಸನ್ನು ಸೆಲೆಕ್ಟ್ ಮಾಡಬೇಕು. ಅದಾದಮೇಲೆ ನೆಕ್ಸ್ಟು ಟೇಬಲ್ ಅರೇ ಸೆಲೆಕ್ಟ್ ಆಯ್ತಲ್ವ, ಕಾಮ ಆದಮೇಲೆ ಕಾಲಮ್ ಇಂಡೆಕ್ಸ್ ಎಷ್ಟನೇ ಕಾಲಮ್ ಆಗುತ್ತೆ, ಇದು 3 ಅಲ್ವಾ. ಇದು 1 2 ಇದು 3ನೇದು, ಕಾಮ 3, ಕಾಮ ಏನು ಹಾಕಬೇಕು 0 ಅಲ್ವಾ. ಬ್ರ್ಯಾಕೆಟ್ ಕ್ಲೋಸ್ ಎಂಟರ್ ಇದೆ. ಸೊ ಇಲ್ಲಿ ನೀವು ತಗೊಂಡಾಗ ಆಟೋಮೆಟಿಕ್ ಪ್ಯಾನ್ ಕಾರ್ಡ್ ನಂಬರ್ ಚೇಂಜ್ ಆಗುತ್ತೆ, ನೇಮು ಚೇಂಜ್ ಆಗುತ್ತೆ ಅಲ್ವಾ. ಅಡ್ರೆಸ್, ಈಗ ಕಸ್ಟಮರ್ ಅಡ್ರೆಸ್ಸನ್ನು ತರಬೇಕು, ಸೇಮ್ ವಿ ಲುಕ್ ಆಫ್ ಹಾಕಬೇಕು. ಸೊ ಇಸ್ ಈಕ್ವಲ್ ಟು ವಿ ಲುಕ್ ಆಫ್ ಬ್ರ್ಯಾಕೆಟ್ ಓಪನ್, ಲುಕ್ ಆಫ್ ವ್ಯಾಲ್ಯೂ ಏನು ಮಾಡಬೇಕು, ಅಕೌಂಟ್ ನಂಬರ್ ಅಲ್ವಾ. ಆಮೇಲೆ ಕಾಮ, ಟೇಬಲ್ ಅರೇ ಅಂದರೆ ಏನಾಗಬೇಕು, ಕಸ್ಟಮರ್ ಶೀಟಿಗೆ ಹೋಗಬೇಕು. ಅದಾದಮೇಲೆ ಸೆಲೆಕ್ಟ್ ಟೇಬಲ್ ಅಲ್ವಾ, ಆಲ್ ಟೇಬಲ್ ಸೆಲೆಕ್ಟ್ ಮಾಡಿ ಎಕ್ಸ್ಟ್ರಾ ಪ್ಲೇಸನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಆಮೇಲೆ ಈಗ ಎಷ್ಟನೇ ಕಾಲಮ್ ಹಾಕಬೇಕು, 4 ಆಗುತ್ತೆ, ಕಾಮ 4, ಕಾಮ 0. ಈಗ ಇಲ್ಲಿ 1 2 3 4 ಅಲ್ವಾ, ಅಡ್ರೆಸ್ ಬರಬೇಕಲ್ವಾ, ಅದಕ್ಕೆ 4 ಆಯ್ತಲ್ವಾ. ಆಮೇಲೆ ಬ್ರ್ಯಾಕೆಟ್ ಕ್ಲೋಸ್ ಎಂಟರ್ ಇದೆ, ನೆಹರು ನಗರ ಅಂತ ಬಂತಲ್ವಾ. ಸೊ ಇಲ್ಲಿ ಏನಾಯಿತು, ಒಂದು ಮಾತ್ರ ಬಂತು ಅಲ್ವಾ. ಸೊ ಈಗ ನಮಗೆ ಅವರು ಕಸ್ಟಮರ್ ಅಡ್ರೆಸ್ ಅಂದರೆ ಇದಿಷ್ಟು ಕಾಲಮ್ ಅಲ್ಲಿ ಬರುವಂಗೆ ಮಾಡಬೇಕು. ಒಂದೇ ಬಂದಿದೆ ಅಲ್ವಾ, ಒಂದು ಬಂದಿದೆ, ಸಿಟಿ ಬರಬೇಕು, ಇಮೇಲ್, ಮೊಬೈಲ್ ನಂಬರ್ ಎಲ್ಲವೂ ಬರಬೇಕಲ್ಲ. ಸೊ ಎಲ್ಲವೂ ಬರಬೇಕು ಅಂದರೆ ಏನು ಮಾಡಬೇಕು, ಇದೇ ಒಂದು ವಿ ಲುಕ್ಅಪ್ಪನ್ನು ಜಾಸ್ತಿ ಮಾಡ್ಕೊಳ್ಬೇಕಾಗತ್ತೆ ಇಲ್ಲೇ. ಓಕೆ, ಈ ವಿ ಲುಕ್ಅಪ್ಪನ್ನು ಏನು ಮಾಡಿರಿ, ಸೆಲೆಕ್ಟ್ ಮಾಡಿ ಕಾಪಿ ಮಾಡ್ಕೊಳ್ಳಿ, ಮುಂದ್ಗಡೆ ಕ್ಲಿಕ್ ಇಟ್ಟು ಪೇಸ್ಟ್ ಮಾಡ್ತಾ ಹೋಗಿ. ಪೇಸ್ಟ್ ಮಾಡಿ, ಇಲ್ಲಿ 4 ಇದೆ ಅಲ್ವಾ, ಇದೆಷ್ಟು ಹಾಕಬೇಕು, 5, ಈ ಕಡೆ ಎಷ್ಟು ಹಾಕಬೇಕು 6, ಆಮೇಲೆ ಇನ್ನೊಂದು ಬೇಕಲ್ವಾ 7. ಅಂದರೆ ಏನೇನಾಯಿತು, ಫಸ್ಟ್ 4 ಅಂದರೆ ಅಡ್ರೆಸ್ ಅಲ್ವಾ, 5 ಅಂದರೆ ಸಿಟಿ, ಆಮೇಲೆ ಇಮೇಲ್, ಮೊಬೈಲ್ ನಂಬರ್ ಅಲ್ವಾ. ಸೊ ಇಷ್ಟು ಆದಮೇಲೆ ಎಲ್ಲ ಮುಂದ್ಗಡೆ ಇಟ್ಟು ಪೇಸ್ಟ್ ಕೊಟ್ಟು ನಂಬರನ್ನು ಚೇಂಜ್ ಮಾಡ್ಕೊಳ್ಳಿ. ಆಮೇಲೆ ವಿ ಲುಕ್ ಆಫ್ ಸ್ಟಾರ್ಟಿಂಗ್ ಇದೆಯಲ್ಲ, ಈ ವಿ ಲುಕ್ ಆಫ್ ಸ್ಟಾರ್ಟಿಂಗಲ್ಲಿ ಆ್ಯಂಡನ್ನು ಹಾಕಬೇಕು. ಓಕೆ, ಆ್ಯಂಡ್ ಹಾಕಿದ್ರೆ ಮಾತ್ರ ಅದೇನಾಗುತ್ತೆ, ಕಾನ್ಕೆಟ್ ಆಗುತ್ತೆ. ಓಕೆ, ಜಾಯಿನ್ ಆಗಬೇಕಲ್ವಾ. ಹಾಗೆ ಎಂಟರ್ ಹೊಡೆದ್ರೆ ಏನಾಗುತ್ತೆ, ಎರರ್ ಬರುತ್ತೆ. ಇದೆ ಡಿ ವಾಂಟ್ ಟು ಅಕ್ಸೆಪ್ಟ್ ಇಟ್ ಅಂತ ಹೇಳುತ್ತೆ, ಎಲ್ಲ ತಪ್ಪಿದೆ ಅಲ್ವಾ. ಓಕೆ, ಸೊ ತಪ್ಪಿರೋದ್ರಿಂದ ನೀವು ಜಾಯಿನ್ ಮಾಡಬೇಕಲ್ಲ, ಜಾಯಿನ್ ಆಗಲಿಕ್ಕೆ ಏನು ಕೊಡಬೇಕಾಗತ್ತೆ, ನೀವು ಇಲ್ಲಿಗ ಆ್ಯಂಡ್ ಸಿಂಬಾಲನ್ನು ಹಾಕ್ಕೊಳ್ಬೇಕು. ಎಲ್ಲಿ ವಿ ಲುಕ್ ಆಫ್ ಸ್ಟಾರ್ಟ್ ಆಗುತ್ತೆ ಅಲ್ಲೆಲ್ಲ ಆ್ಯಂಡ್ ಸಿಂಬಲ್ ಹಾಕಿ. ಓಕೆ, ಆಮೇಲೆ ಎಂಟರ್ ಹೊಡೀರಿ. ಓಕೆ, ಇದು ಇಲ್ಲಿ ಬಂದು ತಗೊಳ್ಳೋದಂತೆ. ಓಕೆ, ಸೊ ಈಗೇನಾಯಿತು, ಅಡ್ರೆಸ್ ಎಲ್ಲ ಬಂತು ಅಲ್ವಾ, ಅಡ್ರೆಸ್ ಬಂದಿದೆ. ಆದ್ರೆ ಏನಾಯಿತು, ನೆಹರು ನಗರ ಸಿರ್ಸಿ @gmail.com 99 ಎಲ್ಲ ಒಂದೇ ವರ್ಡ್ಸಲ್ಲಿ ಬಂತು ಅಲ್ವಾ. ಇದು ಇಲ್ಲೆಲ್ಲೂ ಸ್ಪೇಸ್ ಬರಲಿಲ್ಲ ಅಲ್ಲ. ಏನಕ್ಕೆ ಸ್ಪೇಸ್ ಬರಲಿಲ್ಲ, ನಾವು ಜಸ್ಟ್ ಕಾನ್ಕ್ಯಾಟ್ ಮಾಡಿದ್ವಿ ಆ್ಯಂಡ್ ಹಾಕಿ ಅಲ್ವಾ. ಸೊ ಆ್ಯಂಡ್ ಹಾಕಿ ಕಾನ್ಕ್ಯಾಟ್ ಮಾಡೋದ್ರಿಂದ ನಿಯರ್ ಜಾಯಿನ್ ಆಗುತ್ತೆ ಅಲ್ವಾ. ಆದರೆ ನಿಮಗೆ ಸ್ಪೇಸ್ ಬರಬೇಕಲ್ಲ, ಸ್ಪೇಸ್ ಬರಬೇಕು ಅಂದರೆ ಏನು ಮಾಡಬೇಕು, ಡಬಲ್ ಇನ್ವರ್ಟೆಡ್ ಕಾಮದಲ್ಲಿ ಸ್ಪೇಸ್ ಹೊಡಿಬೇಕಾಗತ್ತೆ ಹೀಗೆ. ಇಲ್ಲ ಕಾಮ ಬೇಕಿದ್ರೆ ನೀವು ಕಾಮ ಹಾಕ್ಕೊಳ್ಬೋದು ಹೀಗೆ. ಆಮೇಲೆ ಆ್ಯಂಡ್ ಹಾಕಬೇಕು
ಎರಡೂ ಕಡೆ ಆ್ಯಂಡ್ ಹಾಕಬೇಕಾಗತ್ತೆ, ಕಾನ್ಕೆಟ್ ಆಗಬೇಕಲ್ಲ ಅದು. ಸೊ ಅದಕ್ಕೋಸ್ಕರ ಎಲ್ಲೆಲ್ಲಿ ವಿ ಲುಕಪ್ ಇದೆ ಸಿಂಗಲ್ ಆ್ಯಂಡ್ ಹಾಕಲಿಕ್ಕಿಲ್ಲ, ಒಂದು ಆ್ಯಂಡ್ ಹಾಕಿ ಡಬಲ್ ಇನ್ವರ್ಟೆಡ್ ಕಾಮ ಸ್ಪೇಸ್ ಬಿಟ್ಟು ಮತ್ತೆ ಡಬಲ್ ಇನ್ವರ್ಟೆಡ್ ಕಾಮ ಹಾಕಿ ಆ್ಯಂಡ್ ಹಾಕಬೇಕು. ಓಕೆ, ಮತ್ತೆ ಯಾವುದಾಯ್ತು ಈಗ? ಒಂದಾಯ್ತು, ಇಲ್ಲೊಂದು ವಿ ಲುಕಪ್ ಇದೆ, ಡಬಲ್ ಕಾಮ ಸ್ಪೇಸ್ ಆ್ಯಂಡ್. ಈಗ ನೋಡಿ ಸ್ಪೇಸ್ ಆಯ್ತಾ, ನೇರ ಕಾಮ ಆಯ್ತಾ ಅಲ್ವಾ? ಹಾಂ, ಓಕೆ. ಓಕೆ, ಇಲ್ಲಿ ನೋಡಿ, ಈಗ ನೀವು ಯಾರ್ದು ಅಕೌಂಟ್ ನಂಬರನ್ನು ಸೆಲೆಕ್ಟ್ ಮಾಡ್ತೀರಿ ಆಟೋಮೆಟಿಕ್ ಏನಾಗುತ್ತೆ, ಇಲ್ಲಿ ಚೇಂಜ್ ಆಗಿಕೊಡ್ತಾ ಹೋಗುತ್ತೆ ಅಲ್ವಾ? ಇದೆ. ಓಕೆ, ಸೆಲೆಕ್ಟ್ ಮಾಡಿ ಪೇಸ್ಟ್ ಮಾಡ್ಕೊಳ್ಳಿ. ಹಾಂ, ಸೆಲೆಕ್ಟ್. ಈಗ ಒಂದೇ ಫಾರ್ಮುಲಾ ಇರುತ್ತಲ್ಲ, ಈ ಒಂದೇ ಫಾರ್ಮುಲಾ ಫಸ್ಟ್ ಟೈಮ್ ಹಾಕಿದ್ರೆ ನೀವು ಒಂದು ಫಾರ್ಮುಲಾ ಇರುತ್ತೆ, ಇದನ್ನೇ ಕಾಪಿ ಮಾಡ್ಕೊಳ್ಳಿ. ಇಷ್ಟೇ ಈಸ್ ಈಕ್ವಲ್ ಟು ಬೇಡ, ಈಸ್ ಈಕ್ವಲ್ ಟು ಬೇಡ, ಇಷ್ಟನ್ನೇ ಕಾಪಿ ಮಾಡಿ ಮುಂದ್ಗಡೆ ಕ್ಲಿಕ್ ಇಟ್ಟು ಪೇಸ್ಟ್ ಮಾಡ್ಕೋತ ಹೋಗಿ. ಹಾಂ, ಪೇಸ್ಟ್ ಮಾಡಿ ಅದಾದಮೇಲೆ ನೆಕ್ಸ್ಟ್ ನಂಬರ್ ಚೇಂಜ್ ಮಾಡ್ಕೋತ ಹೋಗಿ. 4 ಇದ್ದಿದ್ದು 5 6 7. ಓಕೆ, ಆಮೇಲೆ ಆ್ಯಂಡ್ ಹಾಕಿ ಸ್ಪೇಸ್ ಬಿಟ್ಕೋತಾ ಹೋಗಿ. ಓಕೆ, ಗೊತ್ತಾಯ್ತಲ್ವಾ? ಏನಾಗಬೇಕು, ಪ್ರಾಡಕ್ಟ್ ಕೋಡನ್ನು ನೀವು ಚೂಸ್ ಮಾಡ್ತೀರಲ್ಲ, ಪ್ರಾಡಕ್ಟ್ ಕೋಡ್ ಚೂಸ್ ಮಾಡಿದಾಗ ಆಟೋಮೆಟಿಕ್ ಸೀರಿಯಲ್ ನಂಬರ್ ಏನಾಗಬೇಕು 1 2 3 4 5 ಕಂಟಿನ್ಯೂ ಆಗ್ತಾ ಹೋಗಬೇಕು. ಓಕೆ, ಸೊ ಈ ಥರ ಕಂಟಿನ್ಯೂ ಆಗಬೇಕು ಅಂದರೆ ನೀವು ಇಲ್ಲಿ ಲಾಜಿಕ್ ಫಂಕ್ಷನ್ ಯೂಸ್ ಮಾಡಬೇಕಂದ್ರೆ ಇಫ್ ಕಂಡೀಷನ್ ಯೂಸ್ ಮಾಡ್ಕೊಳ್ಬೇಕಾಗುತ್ತೆ. ಓಕೆ, ಸೊ ಈಸ್ ಈಕ್ವಲ್ ಟು ಇಫ್ ಅಂತ ಬರ್ಕೊಳ್ಬೇಕು. ಅದಾದಮೇಲೆ ಬ್ರ್ಯಾಕೆಟ್ ಓಪನ್ ಮಾಡಿ, ಇಲ್ಲಿ ನಮಗೆ ಯಾವುದರ ಮೇಲ್ಗಡೆ ಸೀರಿಯಲ್ ನಂಬರ್ ಬರಬೇಕು, ಪ್ರಾಡಕ್ಟ್ ಕೋಡನ್ನು ಚೂಸ್ ಮಾಡಿದಾಗ ಸೀರಿಯಲ್ ನಂಬರ್ ಬರಬೇಕಲ್ವಾ? ಸೊ ಬ್ರ್ಯಾಕೆಟ್ ಓಪನ್ ಮಾಡಿ ಪ್ರಾಡಕ್ಟ್ ಕೋಡ್ ಸೆಲ್ಲನ್ನು ಕ್ಲಿಕ್ ಮಾಡಬೇಕಿಲ್ಲಿ. ಓಕೆ, ಸೊ ಇಲ್ಲಿ ಕ್ಲಿಕ್ ಇಟ್ಟ ಮೇಲೆ ಈಸ್ ಈಕ್ವಲ್ ಟು ಈ ಒಂದು ಪ್ರಾಡಕ್ಟ್ ಕೋಡ್ ಸೆಲ್ ಇದೆಯಲ್ಲ, ಎಮ್ ಟಿ ಇದ್ದರೆ ಅಂತ ಬರಿಬೇಕು. ಎಮ್ ಟಿ ಅಂತ ಮಾಡ್ಲಿಕ್ಕೆ ನಾವು ಇಲ್ಲಿ ಏನು ಯೂಸ್ ಮಾಡಬೇಕು, ಡಬಲ್ ಇನ್ವರ್ಟೆಡ್ ಕಾಮ 2 ಟೈಮ್ಸ್ ಹಾಕಬೇಕು. ಓಕೆ, ಇದು ಎಮ್ ಟಿ ಇದ್ದರೆ ಅಂತ ಆಯಿತು. ಎಮ್ ಟಿ ಇದ್ದರೆ ನಮ್ಗೆ ಏನು ತೋರಿಸ್ಬೇಕು, ಎಮ್ ಟಿನೇ ಬರಬೇಕು ಅಲ್ವಾ? ಸೊ ಆಗ ಮತ್ತೆ ಡಬಲ್ ಇನ್ವರ್ಟೆಡ್ ಕಾಮ 2 ಟೈಮ್ಸ್ ಹಾಕಬೇಕು. ಓಕೆ, ಪ್ರಾಡಕ್ಟ್ ಕೋಡ್ ಸೆಲ್ಲು ಎಮ್ ಟಿ ಇದ್ದಾಗ ಸೊ ನಮಗೆ ಎಮ್ ಟಿ ಡಿಸ್ಪ್ಲೇ ಆಗಬೇಕು. ಸೊ ಅದಕ್ಕೋಸ್ಕರ ಮತ್ತೆ ಡಬಲ್ ಇನ್ವರ್ಟೆಡ್ ಕಾಮ ಹಾಕ್ಕೊಳ್ಬೇಕಂದ್ರೆ ಡಬಲ್ ಇನ್ವರ್ಟೆಡ್ ಕಾಮ ಈಸ್ ಈಕ್ವಲ್ ಟು ಡಬಲ್ ಇನ್ವರ್ಟೆಡ್ ಕಾಮ 2 ಟೈಮ್ಸ್ ಕಾಮ ಡಬಲ್ ಇನ್ವರ್ಟೆಡ್ ಕಾಮ 2 ಟೈಮ್ಸ್ ಹಾಕ್ಕೊಳ್ಬೇಕು. ಅದಾದಮೇಲೆ ಕಾಮ, ಸಪೋಸ್ ಎಮ್ ಟಿ ಇಲ್ಲ ಅಂದರೆ ನಮಗೇನು ತೋರಿಸ್ಬೇಕು, ಅದರಲ್ಲಿ ಸೀರಿಯಲ್ ನಂಬರ್ 1 ಬರಬೇಕಂದ್ರೆ 1 ಅಂತ ಟೈಪ್ ಮಾಡಬೇಕು, ಕಾಮ 1 ಅಂತ ಟೈಪ್ ಮಾಡಿ ಆಮೇಲೆ ಬ್ರ್ಯಾಕೆಟ್ ಕ್ಲೋಸ್ ಮಾಡಿ ಎಂಟರ್ ಹೊಡಿಬೇಕು. ಓಕೆ, ಸೊ ಈಗ ನೋಡಿ ಎಮ್ ಟಿನೇ ಬರ್ತಾ ಇದೆ ಅಲ್ಲ. ಸೊ ಇಲ್ಲೇನು ಬರ್ತಾ ಇಲ್ಲ, ಯಾಕೆ ಏನು ಬರ್ತಾ ಇಲ್ಲ, ಪ್ರಾಡಕ್ಟ್ ಕೋಡಲ್ಲಿ ಏನೂ ಇಲ್ಲ ಅಲ್ವಾ, ಎಮ್ ಟಿ ಇದೆ. ಸೊ ನೀವು ಇಲ್ಲಿ ಪ್ರಾಡಕ್ಟ್ ಕೋಡಲ್ಲಿ ಏನಾದರೂ ಟೈಪ್ ಮಾಡಿದ್ರೆ ಅಲ್ಲಿ ಆಟೋಮೆಟಿಕ್ ಏನು ಬಂತು, 1 ಅಂತ ಬಂತು ಅಲ್ವಾ? ಓಕೆ, ಸೊ ನಾವು ಇಲ್ಲಿ ಪ್ರಾಡಕ್ಟ್ ಕೋಡ್ ಏನಾದರೂ ಡಿಲೀಟ್ ಮಾಡಿದರೆ ಸೀರಿಯಲ್ ನಂಬರ್ ಡಿಲೀಟ್ ಆಗುತ್ತೆ. ಓಕೆ, ಸೊ ನೀವು ಇಲ್ಲಿ ಕ್ಲಿಯರ್ ಮಾಡುವಾಗಲೂ ಹಾಗೆಯೇ ಸೀರಿಯಲ್ ನಂಬರ್ ಕ್ಲಿಯರ್ ಮಾಡಲಿಕ್ಕಿಲ್ಲ. ಸೀರಿಯಲ್ ನಂಬರ್ ಕ್ಲಿಯರ್ ಮಾಡಿದರೆ ಏನಾಗುತ್ತೆ, ಫಾರ್ಮುಲಾ ಇರುತ್ತಲ್ಲ, ಸೊ ಫಾರ್ಮುಲಾ ಡಿಲೀಟ್ ಆದರೆ ಹೋಗ್ಬಿಡುತ್ತೆ ಅಲ್ವಾ? ಸೊ ಪ್ರಾಡಕ್ಟ್ ಕೋಡನ್ನು ಕ್ಲಿಯರ್ ಮಾಡಬೇಕು. ಇಲ್ಲಿ ನೀವು ಪ್ರಾಡಕ್ಟ್ ಕೋಡ್ ಎಮ್ ಟಿ ಬರ್ತಿರಲ್ಲ, ಸೊ ಬೇಡ ನಿಮಗೆ ಪ್ರಾಡಕ್ಟ್ ಕೋಡ್ ಅಂದರೆ ಪ್ರಾಡಕ್ಟ್ ಕೋಡನ್ನು ಡಿಲೀಟ್ ಮಾಡಿ ಆಟೋಮೆಟಿಕ್ ಸೀರಿಯಲ್ ನಂಬರ್ ಎಮ್ ಟಿ ಆಗುತ್ತೆ. ಓಕೆ, ಸೊ ಇದು ಸೀರಿಯಲ್ ನಂಬರ್ ಫಸ್ಟ್. ಅದಾದಮೇಲೆ ಸೀರಿಯಲ್ ನಂಬರ್ ಸೆಕೆಂಡ್, ಇಲ್ಲಿ ಸೀರಿಯಲ್ ನಂಬರ್ ಸೆಕೆಂಡಿಗೆ ಈಸ್ ಈಕ್ವಲ್ ಟು ಇಫ್ ಬ್ರ್ಯಾಕೆಟ್ ಓಪನ್. ಇಲ್ಲಿ ನಾವು ಯಾವ ಸೆಲ್ ತೊಗೊಳ್ಬೇಕಾಗತ್ತೆ, ಎರಡನೇ ಪ್ರಾಡಕ್ಟ್ ಕೋಡನ್ನು ತೊಗೊಳ್ಬೇಕು ಅಲ್ವಾ? ಫಸ್ಟಿಗೆ ಸೀರಿಯಲ್ ನಂಬರ್ 1ಗೆ ಫಸ್ಟ್ ಪ್ರಾಡಕ್ಟ್ ಕೋಡ್ ತೊಗೊಂಡಿದ್ದಲ್ವ, ಸೆಕೆಂಡ್ ಸೀರಿಯಲ್ ನಂಬರಿಗೆ ಸೆಕೆಂಡ್ ಪ್ರಾಡಕ್ಟ್ ಕೋಡ್ ಸೆಲ್ಲನ್ನು ತೊಗೊಳ್ಬೇಕು. ಈಸ್ ಈಕ್ವಲ್ ಟು 2 ಟೈಮ್ಸ್ ಏನು ಮಾಡಬೇಕು, ಡಬಲ್ ಇನ್ವರ್ಟೆಡ್ ಕಾಮ ಹಾಕಬೇಕು. ಅಂದರೆ ಎಮ್ ಟಿ ಇದ್ದರೆ ಅಂತ ಅಲ್ವಾ, ಸೆಕೆಂಡ್ ಪ್ರಾಡಕ್ಟ್ ಕೋಡ್ ಸೆಲ್ ಎಮ್ ಟಿ ಇದ್ದಾಗ ಎಮ್ ಟಿ ಬರಬೇಕಲ್ವ, ಮತ್ತು 2 ಟೈಮ್ಸ್ ಡಬಲ್ ಇನ್ವರ್ಟೆಡ್ ಕಾಮ ಹಾಕಬೇಕು. ಸಪೋಸ್ ಎಮ್ ಟಿ ಇಲ್ಲ ಅಂದರೆ ಏನಾಗಬೇಕು, ನಮಗೆ 2 ಅಂತ ಡಿಸ್ಪ್ಲೇ ಆಗಬೇಕಲ್ವ. ಸೊ 2 ಡಿಸ್ಪ್ಲೇ ಯಾವ ರೀತಿ ಆಗಬೇಕು, ಸೀರಿಯಲ್ ನಂಬರ್ 1 ಬರುತ್ತಲ್ಲ, ಸೊ ಸೀರಿಯಲ್ ನಂಬರ್ 1 ಮೇಲೆ ಕ್ಲಿಕ್ ಇಟ್ಟು +1 ಆಗಬೇಕು. ಓಕೆ, ಸೀರಿಯಲ್ ನಂಬರ್ 1ಗೆ ಕ್ಲಿಕ್ ಇಟ್ಟು ಅದರ ಮೇಲೆ 1 ಪ್ಲಸ್ ಮಾಡಿದರೆ ಆಯ್ತು. ಅಂದರೆ ಇಲ್ಲಿ 1 ಇದ್ದರೆ ಸೊ ನಮ್ಗೆ ಇಲ್ಲಿ ಏನು ತೋರಿಸುತ್ತೆ, ಅದು 2 ತೋರಿಸುತ್ತೆ ಅಲ್ವಾ? ಅದಾದಮೇಲೆ ಬ್ರ್ಯಾಕೆಟ್ ಕ್ಲೋಸ್ ಮಾಡಿ ಎಂಟರ್ ಪ್ರೆಸ್ ಮಾಡಿ. ಸೊ ಈಗ ಇಲ್ಲೇನು ಬರಲೇ ಇಲ್ಲ ಅಲ್ವಾ? ಸೊ ಈ ಕಡೆ ನೋಡಿ ಪ್ರಾಡಕ್ಟ್ ಕೋಡಿಗೆ ನೀವೇನಾದ್ರು ಎಂಟ್ರಿ ಮಾಡಿದ್ರೆ ಆಟೋಮೆಟಿಕಲ್ 1 ಬಂತು, ಇಲ್ಲಿ 2 ಬಂತು ಅಲ್ವಾ? ಸೊ ಸೆಕೆಂಡ್ ಸೀರಿಯಲ್ ನಂಬರ್ ಆದಮೇಲೆ ನೆಕ್ಸ್ಟು ನೀವು ಆ ಟೇಬಲ್ ಎಂಡ್ವರೆಗೂ ಡ್ರ್ಯಾಗ್ ಮಾಡ್ಕೊಳ್ಳಿ.
ಓಕೆ, ಸೆಕೆಂಡ್ ಸೀರಿಯಲ್ ನಂಬರಿಂದ ಹೀಗೆ ಡ್ರ್ಯಾಗ್ ಮಾಡಿಬಿಟ್ರೆ ಆಯಿತು. ಆ್ಯಂಡ್ ನಿಮ್ಮ ಟೇಬಲ್ ಎಲ್ಲಿವರೆಗೆ ಹಾಕ್ಕೊಂಡಿರ್ತೀರಲ್ಲ ಅಲ್ಲಿವರೆಗೂ ಡ್ರ್ಯಾಗ್ ಮಾಡಿ. ಈಗ ನೀವು ಎಂಟ್ರಿ ಮಾಡಿದಾಗ ಆಟೋಮೆಟಿಕ್ಲಿ ಬರ್ತಾ ಹೋಗುತ್ತೆ. ಬಂತಲ್ವಾ? ಓಕೆ, ಸೊ ಈಗ ಪ್ರಾಡಕ್ಟ್ ಕೋಡ್ಸ್ ಎಲ್ಲನ ನೀವು ಎಂಟಿ ಮಾಡಿದ್ರೆ ಆಟೋಮೆಟಿಕ್ ಏನಾಯಿತು, ಎಲ್ಲ ಡಿಲೀಟ್ ಆಯಿತು ಅಲ್ವಾ? ಓಕೆ, ಸೊ ಈಗ ಪ್ರಾಡಕ್ಟ್ ಕೋಡ್ ಕಾಲಮ್ಸ್ ಅಲ್ವಾ, ಇಲ್ಲಿಗೆ ನಾವು ಕಾಲಮ್ಸ್ ಬೇಕು. ಎಲ್ಲಿಂದ ಪ್ರಾಡಕ್ಟ್ ಕೋಡ್ ಬರಬೇಕು? ಆಲ್ರೆಡಿ ನಾವು ಇಲ್ಲಿ ಸ್ಟೋರ್ ಇಟ್ಟಾಗಿದೆ ಅಲ್ವಾ, ಪ್ರಾಡಕ್ಟನ್ನು ಸ್ಟೋರ್ ಇಟ್ಟಿದ್ವಿ ಹಿಂದ್ಗಡೆ ಶೀಟಲ್ಲಿ, ಪ್ರಾಡಕ್ಟನ್ನು ಸ್ಟೋರ್ ಇಟ್ಟಿದ್ವಿ. ಈ ಒಂದು ಪ್ರಾಡಕ್ಟ್ ಕೋಡ್ ಇದೆಯಲ್ಲ, ಆ ಇನ್ವಾಯ್ಸ್ ಶೀಟಿಗೆ ತಂದುಕೊಳ್ಬೇಕಲ್ಲ. ಸೊ ಪ್ರಾಡಕ್ಟ್ ಕೋಡನ್ನು ನಾವು ತರುವಾಗ ಯಾವ ಆಪ್ಷನನ್ನು ಯೂಸ್ ಮಾಡ್ಕೊಳ್ಬೇಕಾಗತ್ತೆ? ಡಾಟಾ ವ್ಯಾಲಿಡೇಷನ್ ಅಲ್ವಾ. ಈ ಕಸ್ಟಮರ್ಸ್ ಅಕೌಂಟ್ ನಂಬರನ್ನು ತರುವಾಗ ನಾವೇನು ತಂದಿದ್ವಿ? ಡಾಟಾ ವ್ಯಾಲಿಡೇಷನ್ ಯೂಸ್ ಮಾಡಿದ್ವಿ. ಅದೇ ಮೆಥಡಲ್ಲಿ ಪ್ರಾಡಕ್ಟ್ ಕೋಡ್ ತರುವಾಗಲೂ ನಾವು ಯಾವುದನ್ನು ಯೂಸ್ ಮಾಡ್ಕೋಬೇಕು? ಡಾಟಾ ವ್ಯಾಲಿಡೇಷನನ್ನು ಯೂಸ್ ಮಾಡಬೇಕು. ಅಂದರೆ ಈ ಪ್ರಾಡಕ್ಟ್ ಕೋಡ್ ಸೆಲ್ಲನ್ನು ಅಂದರೆ ಕಾಲಮನ್ನು ಸೆಲೆಕ್ಟ್ ಇಟ್ಕೊಳ್ಬೇಕು. ಓಕೆ, ಇದಿಷ್ಟು ಸೆಲೆಕ್ಟ್ ಇಟ್ಕೊಂಡು ಎಲ್ಲಿ ಹೋಗ್ಬೇಕು ನೀವು? ಡಾಟಾ ಟ್ಯಾಬ್, ಇದರೊಳಗಡೆ ಯಾವ ತಗೊಳ್ಬೇಕು? ಡಾಟಾ ವ್ಯಾಲಿಡೇಷನ್. ಓಕೆ, ಡಾಟಾ ಟ್ಯಾಬ್, ಡಾಟಾ ವ್ಯಾಲಿಡೇಷನ್ ಕ್ಲಿಕ್ ಮಾಡಿರಿ. ಓಕೆ, ಸೊ ಈ ಡಾಟಾ ವ್ಯಾಲಿಡೇಷನ್ ಬಾಕ್ಸಲ್ಲಿ ನಾವು ಏನು ತೊಗೊಳ್ಬೇಕು? ಇಲ್ಲಿಗ ಅಲೋ ಅಂತ ಇದೆಯಲ್ಲ, ಸೊ ಅಲೋದಲ್ಲಿ ಲೀಸ್ಟ್ ಅಂತ ತೊಗೊಳ್ಬೇಕು ಅಲ್ವಾ. ಎನಿ ವ್ಯಾಲ್ಯೂ ಅಂತ ಇದೆ, ಅದನ್ನು ಚೇಂಜ್ ಟು ಲೀಸ್ಟ್. ನೆಕ್ಸ್ಟು ಸೋರ್ಸ್ ಒಳಗಡೆ, ಸೊ ಇಲ್ಲಿ ಕರ್ಸರ್, ಸೋರ್ಸ್ ಒಳಗಡೆ ಕರ್ಸರ್ ಇಟ್ಟು ಎಲ್ಲಿ ಹೋಗಬೇಕು? ಪ್ರಾಡಕ್ಟ್ ಶೀಟಿಗೆ ಹೋಗ್ಬೇಕು ನಾವು ಅಲ್ವಾ. ಪ್ರಾಡಕ್ಟ್ ಶೀಟ್, ಇಲ್ಲೇನು ಮಾಡಬೇಕು? ಪ್ರಾಡಕ್ಟ್ ಕೋಡ್ ಕಾಲಮ್ಸನ್ನು ಸೆಲೆಕ್ಟ್ ಮಾಡಬೇಕಾ. ಸೊ ಎಲ್ಲಿವರೆಗೆ ಎಕ್ಸ್ಟ್ರಾ ನೀವು ಏನು ಎಂಟ್ರಿ ಮಾಡ್ತಿರಲ್ಲ ಡಾಟಾ, ಎಷ್ಟು ಬೇಕೋ ಅಷ್ಟು ರೇಂಜನ್ನು ಸೆಲೆಕ್ಟ್ ಇಟ್ಕೊಳ್ಳಿ. ಎಂಟಿ ರೇಂಜನ್ನು ಸೆಲೆಕ್ಟ್ ಇಡೋದ್ರಿಂದ ನೀವು ಎಂಟ್ರೀಸ್ ಮಾಡಿದಾಗ ಆಟೋಮೆಟಿಕ್ ಅಲ್ಲಿಗೆ ಪಾಸ್ ಆಗುತ್ತೆ. ಓಕೆ, ಸೊ ಇಷ್ಟು ಸೆಲೆಕ್ಟ್ ಇಟ್ಟು ನೆಕ್ಸ್ಟ್ ಏನು ಮಾಡಬೇಕು? ಓಕೆ, ಈಗ ನೋಡಿ ಎಲ್ಲ ಪ್ರಾಡಕ್ಟ್ ಕೋಡು ಈ ಕಡೆ ಬಂದು ಸೇರ್ಕೊಳ್ತಲ್ವಾ. ನೀವು ಕಸ್ಟಮರ್ ಯಾವ ಪ್ರಾಡಕ್ಟನ್ನು ತಗೊಳ್ತಾರೆ ಆ ಕೋಡನ್ನು ನಾವು ಇಲ್ಲಿ ಚೂಸ್ ಮಾಡಿಕೊಂಡ್ರೆ ಆಯಿತು. ಇಲ್ಲ ಟೈಪ್ ಮಾಡ್ಬೋದು ಇಲ್ಲಿ. ಓಕೆ, ಅರ್ಥ ಆಯ್ತಲ್ವ ಇದು? ಏನು ಮಾಡಬೇಕು? ಇದನ್ನು ಸೆಲೆಕ್ಟ್ ಇಟ್ಕೊಳ್ಬೇಕು. ಎಲ್ಲಿ ಹೋಗಬೇಕು? ಡಾಟಾ ವ್ಯಾಲಿಡೇಷನ್ ತೊಗೊಳ್ಬೇಕು. ಡಾಟಾ ವ್ಯಾಲಿಡೇಷನ್ ಒಳಗಡೆ ಏನು ಬರುತ್ತೆ? ಲೀಸ್ಟ್ ಬರುತ್ತೆ ಅಲ್ವಾ. ಅಂದರೆ ಎನಿ ವ್ಯಾಲ್ಯೂ ಇರುತ್ತೆ, ಅದನ್ನು ಚೇಂಜ್ ಟು ಲೀಸ್ಟ್ ಮಾಡಿಕೊಂಡು ಸೋರ್ಸ್ ಒಳಗಡೆ ಕರ್ಸರ್ ಇಟ್ಟು ಎಲ್ಲಿ ಹೋಗಬೇಕು? ಪ್ರಾಡಕ್ಟ್ ಶೀಟಿಗೆ ಬಂದು ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಓಕೆ ಮಾಡಿದರೆ ಆಟೋಮೆಟಿಕ್ ಇಲ್ಲೆಲ್ಲ ಪ್ರಾಡಕ್ಟ್ ಕೋಡ್ ಬರ್ತದೆ. ಪ್ರಾಡಕ್ಟ್ ಕೋಡನ್ನು ಎಂಟಿ ಬರುತ್ತೆ, ನೀವು ಚೂಸ್ ಮಾಡ್ಕೊಳ್ಬೇಕಾಗತ್ತೆ. ಖಾಲಿ ಬರುತ್ತೆ, ಇದು ಇಲ್ಲೆಲ್ಲ ಹೇಗಿದೆಯಲ್ಲ ಹಾಗೆ ಬರುತ್ತೆ. ನೀವು ಅದನ್ನು ಸೆಲೆಕ್ಟ್ ಮಾಡಿದಾಗ ಅಂದರೆ ಕಸ್ಟಮರ್ ಏನು ಐಟಮ್ ತೊಗೊಳ್ತಾರೆ ಆ ಕೋಡನ್ನು ನೀವು ಇಲ್ಲಿ ಚೂಸ್ ಮಾಡ್ಕೊಳ್ಬೇಕು. ಓಕೆ, ನೆಕ್ಸ್ಟ್ ಉಳಿದಿದ್ದು ಯಾವುದು? ಪ್ರಾಡಕ್ಟ್ ನೇಮ್ ಅಲ್ವಾ. ಸೊ ಪ್ರಾಡಕ್ಟ್ ನೇಮಿಗೆ ಇಲ್ಲಿ ನಾವು ಪ್ರಾಡಕ್ಟ್ ಕೋಡನ್ನು ಚೂಸ್ ಮಾಡಿಕೊಂಡಾಗ ಆಟೋಮೆಟಿಕ್ ಇಲ್ಲಿ ಏನಾಗಬೇಕು? ಪ್ರಾಡಕ್ಟ್ ನೇಮ್ ಡಿಸ್ಪ್ಲೇ ಆಗಬೇಕು. ಓಕೆ, ಸೊ ಇಲ್ಲಿ ಪ್ರಾಡಕ್ಟ್ ನೇಮು ಡಿಸ್ಪ್ಲೇ ಆಗಬೇಕು ಅಂದರೆ ನಾವೇನು ಮಾಡಬೇಕು? ಇಲ್ಲಿ ವಿ ಲುಕ್ಕಪ್ಪನ್ನು ಹಾಕಬೇಕು. ಓಕೆ, ವಿ ಇಸ್ ಈಕ್ವಲ್ ಟು ವಿ ಲುಕ್ಕಪ್ ಬ್ರ್ಯಾಕೆಟ್ ಓಪನ್ ಇಸ್ ಈಕ್ವಲ್ ಟು ವಿ ಲುಕ್ಕಪ್ ಬ್ರ್ಯಾಕೆಟ್ ಓಪನ್. ಇಲ್ಲಿ ಏನೇನು ಕೊಟ್ಟಿದ್ದಾರೆ ನೋಡಿ, ಲುಕ್ ಆಫ್ ವ್ಯಾಲ್ಯೂ ಅಂತ ಕೊಟ್ಟಿದ್ದಾರೆ ಅಲ್ವಾ. ಸೊ ಲುಕ್ ಆಫ್ ವ್ಯಾಲ್ಯೂ ಅಂದರೆ ಯಾವುದ್ರ ಮೇಲ್ಗಡೆ ಇಲ್ಲಿ ಡಾಟಾ ಸೆಟ್ ಆಗಬೇಕು ಅಲ್ವಾ, ಮ್ಯಾಚ್ ಆಗಬೇಕು ಅನ್ನೋದು. ಸೊ ಇಲ್ಲಿ ನಮ್ಗೆ ಯಾವುದ್ರ ಮೇಲ್ಗಡೆ ಡಾಟಾ ಇಲ್ಲಿ ಮ್ಯಾಚ್ ಆಗಬೇಕು? ಪ್ರಾಡಕ್ಟ್ ಕೋಡ್ ಅಲ್ವಾ. ಇಲ್ಲಿ ಲುಕ್ ಆಫ್ ವ್ಯಾಲ್ಯೂ ಅಂದರೆ ಪ್ರಾಡಕ್ಟ್ ಕೋಡ್ ಸೆಲ್ಲನ್ನು ಕ್ಲಿಕ್ ಇಟ್ಕೊಳ್ಬೇಕು. ಅದಾದಮೇಲೆ ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ ಅವರು? ಕಾಮ ಹಾಕಿದ್ದಾರೆ ಅಲ್ವಾ, ಕಾಮ. ನೆಕ್ಸ್ಟು ಟೇಬಲ್ ಅರೇ ಅಂತ ಇದೆ ಅಲ್ವಾ. ಯಾವ ಶೀಟಿಂದ ಅಥವಾ ಎಲ್ಲಿಂದ ಪ್ರಾಡಕ್ಟ್ ನೇಮು ಇಲ್ಲಿಗೆ ಬರಬೇಕು ಅನ್ನೋದು ಅಲ್ವಾ. ಸೊ ಎಲ್ಲಿ ಹೋಗ್ಬೇಕು ನಾವೀಗ? ಪ್ರಾಡಕ್ಟ್ ಶೀಟ್ ಅಲ್ವಾ. ಸೊ ಪ್ರಾಡಕ್ಟ್ ಶೀಟ್ ಇಲ್ಲೇನು ಮಾಡಬೇಕು? ಹೋಲ್ ಟೇಬಲನ್ನು ಸೆಲೆಕ್ಟ್ ಮಾಡಿರಿ ಹೀಗೆ. ಸೊ ಎಲ್ಲಿ ಸೀರಿಯಲ್ ನಂಬರ್ ಸೆಲೆಕ್ಟ್ ಮಾಡಲಿಕ್ಕಿಲ್ಲ ಯಾವಾಗಲೂ. ಎಲ್ಲಿವರೆಗೆ ಸೆಲೆಕ್ಟ್ ಮಾಡಬೇಕು? ಎಂಟಿ ರೋ ನೀವು ಆವಾಗಲೇ ಎಷ್ಟು ತೊಗೊಂಡಿದ್ದೀರಲ್ಲ ಅಲ್ಲಿವರೆಗೂ ಸೆಲೆಕ್ಟ್ ಮಾಡಿ. ನಾನು 25 ಸೀರಿಯಲ್ ನಂಬರ್ವರೆಗೆ ತೊಗೊಂಡಿದ್ದೆ, ಅಲ್ಲಿವರೆಗೆ ಸೆಲೆಕ್ಟ್ ಮಾಡ್ಕೊಂಡು. ಓಕೆ, ಸೆಲೆಕ್ಟ್ ಆದಮೇಲೆ ನೆಕ್ಸ್ಟು ಅವ್ರು ಏನು ಕೊಟ್ಟಿದ್ದಾರೆ? ಟೇಬಲ್ ಅರೇ ಸೆಲೆಕ್ಟ್ ಆಯ್ತಲ್ವಾ. ನೆಕ್ಸ್ಟು ಕಾಮ ಹಾಕಿದ್ದಾರೆ, ಕಾಮ ಹಾಕ್ಕೊಳ್ಬೇಕು ಇಲ್ಲಿ. ಓಕೆ, ಸೊ ಟೇಬಲ್ ಅರೇ ಸೆಲೆಕ್ಟ್ ಆದ ತಕ್ಷಣ ಅವ್ರು ಕಾಮ ಇದೆ ಅಲ್ವಾ. ಸೊ ಕಾಮ ಹಾಕ್ಕೊಳ್ಳಿ. ಅದಾದಮೇಲೆ ನೆಕ್ಸ್ಟ್ ಕಾಲಮ್ ಇಂಡೆಕ್ಸ್ ಅಂತ ಕೊಟ್ಟಿದ್ದಾರೆ ಅಲ್ವಾ. ಸೊ ಕಾಲಮ್ ಇಂಡೆಕ್ಸ್ ಅಂದರೆ ಈಗ ನೀವು ಸೆಲೆಕ್ಟ್ ಮಾಡಿದ್ರಲ್ಲ ಈ ಟೇಬಲ್ಲು,
ಅದರ ಎಷ್ಟನೇ ಕಾಲಮ್ ನಿಮ್ಗೆ ಅಲ್ಲಿಗೆ ಮ್ಯಾಚ್ ಆಗಬೇಕು. ಈಗ ನಾವು ಇಲ್ಲಿಂದ ಪ್ರಾಡಕ್ಟ್ ಕೋಡಿಂದ ಸೆಲೆಕ್ಟ್ ಮಾಡಿದ್ರೆ ಪ್ರಾಡಕ್ಟ್ ಕೋಡ್ 1, ಪ್ರಾಡಕ್ಟ್ ನೇಮ್ 2 ಆಗುತ್ತೆ. ನಮ್ಗೆ ನೇಮಲ್ಲಿ ಹೋಗಬೇಕಲ್ಲ. ಸೊ ಅಂದರೆ ನಾವೇನು ಮಾಡಬೇಕು, 2 ಅನ್ನೋದನ್ನು ಟೈಪ್ ಮಾಡ್ಕೊಳ್ಬೇಕು. ಓಕೆ, ಅದಾದಮೇಲೆ ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ ಅವರು, ಕಾಲಮ್ ಇಂಡೆಕ್ಸ್ ಆದಮೇಲೆ ಕಾಮ ಕೊಟ್ಟಿದ್ದಾರೆ ಅಲ್ವಾ, ಕಾಮ. ನೆಕ್ಸ್ಟು ಟ್ರೂ ಆರ್ ಫಾಲ್ಸ್ ಅಲ್ವಾ. ಸೊ ನಮಗೆ ಎಕ್ಸಾಕ್ಟ್ ಮ್ಯಾಚ್ ಆದರೆ ಸಾಕಲ್ವಾ. ಸೊ ಕಾಮ ಹಾಕಿ 0 ಹಾಕ್ಕೊಳ್ಳಿ, ಬ್ರ್ಯಾಕೆಟ್ ಕ್ಲೋಸ್ ಮಾಡಿ ಎಂಟರ್ ಪ್ರೆಸ್ ಮಾಡಿದರೆ ಆಯಿತು. ಪ್ರಾಡಕ್ಟ್ ಕೋಡ್ ಬಂತಲ್ವಾ, ಅಂದರೆ ಪ್ರಾಡಕ್ಟ್ ನೇಮ್ ಬಂತು. ಇಲ್ಲಿ ಕೋಡ್ ತೊಗೊಂಡಾಗ ಆಟೋಮೆಟಿಕ್ ನೇಮ್ ಬಂತಲ್ವಾ. 1111 ಇದೆ ಪ್ರಾಡಕ್ಟ್ ಕೋಡ್, ಟಿ ವಿ ಅಂತ ಬಂತು. ಅಲ್ಲಿ ಹೋಗಿ ಚೆಕ್ ಮಾಡುವ. ಸೊ ಇಲ್ಲಿ 1111 ಟಿ ವಿನೇ ಇದೆ ಅಲ್ವಾ. ಓಕೆ, ಹಾಗೆ ಡ್ರ್ಯಾಗ್ ಮಾಡ್ಕೊಳುತ್ತೆ, ಇಲ್ಲಿವರೆಗೆ ಡ್ರ್ಯಾಗ್ ಮಾಡುವ. ಇದೆ 22ಗೇನಿದೆ, ಲ್ಯಾಪ್ಟಾಪ್ ಇದೆ. ಅಲ್ಲೂ ಲ್ಯಾಪ್ಟಾಪ್ ಇದೆಯಾ, ಇದೆ ಅಲ್ವಾ. 33 ಬಲ್ಬ್ ಇದೆ, ರೆಫ್ರಿಜರೇಟರ್ ಇದೆ ಅಲ್ವಾ. ಬಲ್ಬ್ 55 ಹಾಕಿರೋದ್ರಿಂದ ವಾಷಿಂಗ್ ಮಷಿನ್ ಬಂತು ಅಲ್ವಾ. ಓಕೆ, ಸೊ ಉಳಿದಿರೋ ಇದಕ್ಕೆಲ್ಲ ಏನು ಬಂತು, ನಾಟ್ ಅಪ್ಲಿಕೇಬಲ್ ಅಂತ ಬಂತು ಅಲ್ವಾ. ಸೊ ಅಂದರೆ ಈ ಪ್ರಾಡಕ್ಟ್ ಕೋಡ್ ಸೆಲ್ ಇದೆಯಲ್ಲ, ಎಂಟಿ ಇದ್ದಾಗ ಇದು ನಾಟ್ ಅಪ್ಲಿಕೇಬಲ್ ಅಂತ ತೋರಿಸ್ತಾ ಇದೆ, ಮ್ಯಾಚ್ ಆಗ್ತಾ ಇಲ್ಲ ಅಲ್ವಾ. ಸೊ ಇಲ್ಲಿ ಎಂಟಿ ಇದ್ದಾಗ ನಮ್ಗೆ ಇಲ್ಲಿ ಎಂಟಿನೇ ಬರಬೇಕು, ನಾಟ್ ಅಪ್ಲಿಕೇಬಲ್ ಬರಬಾರ್ದು ಅಲ್ವಾ. ಹಾಗೆ ಬರಬಾರ್ದು ಅಂದರೆ ನೀವೇನು ಮಾಡಬೇಕು, ಇಲ್ಲಿ ವೀಲುಕಪ್ ಹಾಕಿದ್ರಲ್ಲ, ಈ ವೀಲುಕಪ್ಪಿನ ಹಿಂದ್ಗಡೆ ಅಂದರೆ = ಆದಮೇಲೆ ಇಫ್ ಎರರ್ ಅನ್ನು ಹಾಕ್ಕೊಳ್ಬೇಕು. ಬ್ರ್ಯಾಕೆಟ್ ಓಪನ್, ಇಫ್ ಎರರ್ ಬ್ರ್ಯಾಕೆಟ್ ಓಪನ್, ಆಮೇಲೆ ಲಾಸ್ಟ್ ಬ್ರ್ಯಾಕೆಟ್ ಕ್ಲೋಸ್ ಆದಮೇಲೆ ಕಾಮ ಹಾಕಿ ಇಫ್ ಎರರ್ ಇದೆಯಲ್ಲ ಅದರ ಕಂಡೀಷನ್ ಏನು, ಎಂಟಿ ಅಂತ. ಅಂದರೆ 2 ಟೈಮ್ಸ್ ಡಬಲ್ ಇನ್ವರ್ಟೆಡ್ ಕಾಮ ಹಾಕಿದರೆ ಆಯಿತು. ಓಕೆ, 2 ಟೈಮ್ಸ್ ಡಬಲ್ ಇನ್ವರ್ಟೆಡ್ ಕಾಮ ಹಾಕಿ ಬ್ರ್ಯಾಕೆಟ್ ಕ್ಲೋಸ್ ಮಾಡಿದರೆ ಆಯಿತು. ಅಂದರೆ ಇಲ್ಲಿ ಇಫ್ ಎರರ್ ಏನು ಮಾಡುತ್ತೆ, ರಿಲೇಟೆಡ್ ಸೆಲ್ಲು, ಅಂದರೆ ಅದಕ್ಕೆ ರಿಲೇಟೆಡ್ ಇರುವ ಸೆಲ್ಲು ಎಂಟಿ ಇದ್ದಾಗ ಎಂಟಿ ಡಿಸ್ಪ್ಲೇ ಮಾಡಬೇಕು ಅಂತ. ಓಕೆ, ಸೊ ಎಂಟರ್ ಪ್ರೆಸ್ ಮಾಡಿ ಆಮೇಲೆ ಡ್ರ್ಯಾಗ್ ಮಾಡ್ಕೊಳ್ಳಿ. ಎಂಟಿ ಆಯ್ತಲ್ವಾ. ಓಕೆ, ಈ ಕಡೆ ಎಂಟಿ ಇದ್ದರೆ ಅದಕ್ಕೆ ರಿಲೇಟೆಡ್ ಸೆಲ್ಲು ಎಂಟಿ ಆಗುತ್ತೆ ಅಂತ. ಓಕೆ, ಸೊ ನೆಕ್ಸ್ಟ್ ಕ್ವಾಂಟಿಟಿ. ನೀವು ಇಲ್ಲಿ ಕ್ವಾಂಟಿಟಿ ಪ್ರಾಡಕ್ಟ್ ಶೀಟಲ್ಲಿ ನಾವು ಕ್ವಾಂಟಿಟಿ ಹಾಕಲಿಲ್ಲ ಅಲ್ವಾ. ಸೊ ಕಸ್ಟಮರ್ ಏನು ತೊಗೊಳ್ತಾರೆ ಆ ಕ್ವಾಂಟಿಟಿಯನ್ನು ಹಾಕ್ಕೊಳ್ಳೋದು. ಈಗ ಸಪೋಸ್ 2 ತೊಗೊಂಡಿದೆ ಅಥವಾ 5, 3, 4 ಎಷ್ಟೋ ಒಂದು ಕ್ವಾಂಟಿಟಿಯನ್ನು ಅಪ್ಲೈ ಮಾಡ್ಕೊಳ್ಳೋದು. ಓಕೆ, ಸೊ ಕಸ್ಟಮರ್ ಏನು ತೊಗೊಳ್ತಾರೆ ಆ ಕ್ವಾಂಟಿಟಿ ಅಪ್ಲೈ ಮಾಡ್ಕೊಳ್ಳೋದು. ಓಕೆ, ಸೊ ನೆಕ್ಸ್ಟ್ ರೇಟ್ ಎಲ್ಲಿದೆ, ಇದಕ್ಕೂ ರೇಟ್ ಹಾಕಿದ್ರಿ ಅಲ್ವಾ, ಇಲ್ಲಿ ರೇಟ್ ಇದೆ ಅಲ್ಲ. ಸೊ ಈ ರೇಟನ್ನು ನಾವು ಅಪ್ಲೈ ಮಾಡ್ಕೊಳ್ವ. ಇಲ್ಲಿ ಯಾವ ಫಾರ್ಮುಲಾ ಅಪ್ಲೈ ಮಾಡಬೇಕು, ಸೇಮ್ ಪ್ರಾಡಕ್ಟ್ ನೇಮ್ ಅಪ್ಲೈ ಮಾಡಿದ್ವಲ್ಲ, ಸೊ ಅದೇ ಅಪ್ಲೈ ಮಾಡಿಕೊಂಡ್ರೆ ಸೇಮ್ ಫಾರ್ಮುಲಾ, ವೀಲುಕಪ್ ಫಾರ್ಮುಲಾ ಅಪ್ಲೈ ಮಾಡ್ಕೊಳ್ಬೇಕು. ಓಕೆ, ಸೊ ಇಲ್ಲೇನು ಮಾಡಬೇಕು, ವೀಲುಕಪ್ ಹಾಕಲಿಕ್ಕೆ = ವಿ ಲುಕಪ್ ಬ್ರ್ಯಾಕೆಟ್ ಓಪನ್. ಯಾವುದನ್ನು ಕ್ಲಿಕ್ ಮಾಡಬೇಕು, ಲುಕಪ್ ವ್ಯಾಲ್ಯೂ ಅಂದರೆ ಯಾವ್ದು ತೊಗೊಳ್ಬೇಕು, ಪ್ರಾಡಕ್ಟ್ ಕೋಡ್, ಆಮೇಲೆ ಕಾಮ, ಟೇಬಲ್ ಅರೇ ಅಂದರೆ ಎಲ್ಲಿ ಹೋಗಬೇಕು, ಪ್ರಾಡಕ್ಟ್ ಶೀಟ್. ಹಾಗೆ ಇಲ್ಲಿ ಪ್ರಾಡಕ್ಟ್ ನೇಮಿಂದ ಹೋಲ್ ಟೇಬಲ್ ಸೆಲೆಕ್ಟ್ ಮಾಡಿರಿ. ನೆಕ್ಸ್ಟು ಕಾಲಮ್ ಇಂಡೆಕ್ಸ್ ಹಾಕೋಕ್ಕಿಂತ ಮೊದಲು ಏನು ಮಾಡಬೇಕು, ಕಾಮ, ಅದಾದಮೇಲೆ ಕಾಲಮ್ ಇಂಡೆಕ್ಸ್. ಈಗ ಕಾಲಮ್ ಇಂಡೆಕ್ಸ್ ಯಾವುದು, ಇದು 1, 2, 3 ರೇಟ್ ಬರಬೇಕಲ್ಲ. ಸೊ ಕಾಮ 3, ಕಾಮ ಫಾಲ್ಸ್ ಆಪ್ಷನ್ ಟ್ರೂ ಅಂದರೆ 0, ಬ್ರ್ಯಾಕೆಟ್ ಕ್ಲೋಸ್, ಎಂಟರ್. ಸೊ ರೇಟ್ ಬಂತಲ್ವಾ. ಸೊ ರೇಟ್ ಬಂದ ಮೇಲೆ ಹೀಗೆ ಡ್ರ್ಯಾಗ್ ಮಾಡಬೇಕಲ್ಲ. ಡ್ರ್ಯಾಗ್ ಮಾಡಿದಾಗ ನಮಗೆ ಎಂಟಿ ಆಗಬೇಕಲ್ಲ. ಹಾಗೇನು ಮಾಡಬೇಕು, ವೀಲುಕಪ್ ಹಿಂದ್ಗಡೆಗೆ ಇಫ್ ಎರರ್ ಬ್ರ್ಯಾಕೆಟ್ ಓಪನ್, ಆಮೇಲೆ ಲಾಸ್ಟಿಗೆ ಕಾಮ, 2 ಟೈಮ್ಸ್ ಡಬಲ್ ಎಂಟರ್ಡ್ ಕಾಮ, ಬ್ರ್ಯಾಕೆಟ್ ಕ್ಲೋಸ್, ಎಂಟರ್. ಹಾಗೆ ಡ್ರ್ಯಾಗ್ ಮಾಡಿಕೊಂಡ್ರೆ ಆಯಿತು. ಎಂಟಿ ಬಂತಲ್ವಾ. ಓಕೆ, ಸೊ ನೆಕ್ಸ್ಟ್ ನೋಡಿ, ನೀವು ಇಲ್ಲೇನಾದರೂ ಪ್ರಾಡಕ್ಟ್ ಕೋಡನ್ನು ಸೆಲೆಕ್ಟ್ ಮಾಡ್ಕೊಳ್ಳುವ. 44 ಅಂತ, ರೆಫ್ರಿಜರೇಟರ್ ಅಂತ ಬಂತಲ್ವಾ. ಇಲ್ಲೊಂದು ಆಟೋಮೆಟಿಕ್ ರೇಟೆಲ್ಲ ಬಂದ್ಬಿಡ್ತು ಅಲ್ವಾ. ಸೊ ಗ್ರಾಸ್ ಟೋಟಲ್, ಈಗ ಗ್ರಾಸ್ ಟೋಟಲ್ = ಇಫ್ ಎರರ್. ಇಲ್ಲಿ ಇಫ್ ಎರರ್ ಏನಕ್ಕೆ ಹೇಳಿ, ನಾವು ಡ್ರ್ಯಾಗ್ ಮಾಡಿದಾಗ ಎಂಟಿ ಸೆಲ್ ಬರಬೇಕಲ್ಲ. ಸೊ ಅದಕ್ಕೋಸ್ಕರ ಇಫ್ ಎರರ್ ಬ್ರ್ಯಾಕೆಟ್ ಓಪನ್, ಕ್ವಾಂಟಿಟಿ ಇಂಟು ರೇಟ್, ಇವೆರಡು ಮಲ್ಟಿಫಲ್ ಆಗಬೇಕಲ್ವ. ಈಗ 2 ಇದೆ, ಒಂದಕ್ಕೆ 28,600 ಇದೆ, ಇಂಟು 2 ಆಗಿದಾಗ ಟೋಟಲ್ ಅಮೌಂಟ್ ಗ್ರಾಸ್ ಟೋಟಲ್ ಸಿಗುತ್ತೆ ನಮಗೆ ಅಲ್ವಾ. ಕಾಮ, ಇಲ್ಲಿ ಇಫ್ ಎರರ್ ಕ್ವಾಂಟಿಟಿ ಇಂಟು ರೇಟ್ ಆದಾಗ ಆನ್ಸರ್ ಬರುತ್ತೆ. ಇಲ್ಲ ಅಂದರೆ ಏನು ಬರಬೇಕು,
ಎಮ್ ಟಿ ಬರಬೇಕಲ್ವ, ಕಾಮ ಇಫ್ ಎರರ್ ಅಂತ ಇದೆ ಅಲ್ವಾ, ವ್ಯಾಲ್ಯೂ ಕ್ವಾಂಟಿಟಿ ಇಂಟು ರೇಟ್, ಇಫ್ ಎರರ್ ಎಮ್ ಟಿ ಅಂದರೆ ಡಬಲ್ ಇಂಟೆಡ್ ಕಾಮ 2 ಟೈಮ್ಸ್ ಬ್ರ್ಯಾಕೆಟ್ ಕ್ಲೋಸ್ ಎಂಟರ್. ಓಕೆ, ಈಗ ಡ್ರ್ಯಾಗ್ ಮಾಡ್ಕೊಳ್ತೀನಿ ನೋಡಿ. ಓಕೆ, ಸೊ ನೆಕ್ಸ್ಟು ಜಿ ಎಸ್ ಟಿ ರೇಟ್ ಆಲ್ರೆಡಿ ಆ ಟೇಬಲಲ್ಲಿ ಇದೆ ಅಲ್ಲ, ಜಿ ಎಸ್ ಟಿ ರೇಟನ್ನು ಮಾಡ್ಕೊಂಡಿದ್ವಿ. ಅದೇ ಜಿ ಎಸ್ ಟಿ ರೇಟನ್ನು ಇಲ್ಲಿಗೆ ಅಪ್ಲೈ ಮಾಡಬೇಕು. ಯಾವ ರೀತಿ ಫಾರ್ಮುಲಾ ಹಾಕಬೇಕು? ಈಸ್ ಈಕ್ವಲ್ ಟು ವಿ ಲುಕ್ ಆಫ್ ಬ್ರ್ಯಾಕೆಟ್ ಓಪನ್, ಲುಕ್ ಆಫ್ ವ್ಯಾಲ್ಯೂ ಯಾವ ಬೇಸಲ್ಲಿ ಲುಕ್ ಆಫ್ ಆಗಬೇಕು? ಪ್ರಾಡಕ್ಟ್ ಕೋಡ್ ಕಾಮ ಟೇಬಲ್ ಅರೇ ಅಂದರೆ ಎಲ್ಲಿ ಹೋಗಬೇಕು? ಫಸ್ಟ್ ಪ್ರಾಡಕ್ಟ್ ಶೀಟ್, ಆಮೇಲೆ ಸೆಲೆಕ್ಟ್ ಟೇಬಲ್, $25. ಈಗ ಎಷ್ಟನೇ ಕಾಲಮ್ ಆಗುತ್ತೆ? 1 2 3 4 ಅಲ್ವಾ, ಕಾಮ 4 ಕಾಮ 0 ಬ್ರ್ಯಾಕೆಟ್ ಕ್ಲೋಸ್ ಎಂಟರ್. ರೇಟ್ ಬಂತಲ್ವಾ? ಸೊ ರೇಟ್ ಬಂದ ಮೇಲೆ ಆ್ಯಕ್ಚುಲಿ ಅದೇನು ಬರುತ್ತೆ ಕೇಳಿದ್ರೆ, ನೀವು ಹೊಸದಾಗಿ ಲಿಂಕ್ ಮಾಡಿದಾಗ ಇಲ್ಲಿ ಜನರಲ್ ಇರುತ್ತೆ. ಆ್ಯಕ್ಚುಲಿ ಅದು ಆ ಸೆಲ್ಲು ಜನರಲ್ ಇರೋದ್ರಿಂದ ಹೀಗೆ ಬರುತ್ತೆ, ಗೊತ್ತಾಯ್ತಲ್ವಾ? ಇದನ್ನು ನೀವೇನು ಮಾಡಬೇಕು? ಪರ್ಸೆಂಟೇಜಿಗೆ ಕನ್ವರ್ಟ್ ಮಾಡಬೇಕು. ಇಲ್ಲಿ ಪರ್ಸೆಂಟೇಜ್ ಇದೆಯಲ್ಲ ಹೋಮ್ ಟ್ಯಾಬಲ್ಲಿ, ಇದನ್ನು ಕ್ಲಿಕ್ ಮಾಡಿರಿ. ನೆಕ್ಸ್ಟು ಇಫ್ ಎರರನ್ನು ಸೇರಿಸ್ಬೇಕು. ಇಫ್ ಎರರ್ ಬ್ರ್ಯಾಕೆಟ್ ಓಪನ್ ಕಾಮ 2 ಟೈಮ್ಸ್ ಡಬಲ್ ಇಂಟೆಡ್ ಕಾಮ ಬ್ರ್ಯಾಕೆಟ್ ಕ್ಲೋಸ್ ಎಂಟರ್. ಹಾಗೆ ಡ್ರ್ಯಾಗ್ ಮಾಡ್ಕೊಳ್ಳಿ. ಓಕೆ, ಸೊ ಇಲ್ಲಿ ಡೆಸಿಮಲ್ ಇದೆಯೋ? ಇಲ್ಲ ಅಲ್ವಾ? ಡೆಸಿಮಲ್ ಇದ್ದರೆ ನೀವು ಹೋಮ್ ಟ್ಯಾಬಲ್ಲಿ 2 ಪಾಯಿಂಟ್ಸ್ ಡೆಸಿಮಲ್ ಮಾಡ್ಕೊಳ್ಬೇಕು. ಹೀಗೆ ಈಗ 12.5 ಈ ಥರ ಎಲ್ಲ ಇದ್ದಾಗ ಪಾಯಿಂಟನ್ನು ಅಪ್ಲೈ ಮಾಡ್ಕೊಳ್ಳೋದು. ಓಕೆ, ಸೊ ನೆಕ್ಸ್ಟ್ ಟೋಟಲ್ ಇಸ್ ಈಕ್ವಲ್ ಟು ಇಫ್ ಎರರ್ ಬ್ರ್ಯಾಕೆಟ್ ಓಪನ್ ಇಸ್ ಈಕ್ವಲ್ ಟು ಇಫ್ ಎರರ್ ಬ್ರ್ಯಾಕೆಟ್ ಓಪನ್ ವ್ಯಾಲ್ಯೂ ಅಂದರೆ ಏನು? ಗ್ರಾಸ್ ಟೋಟಲ್ ಮೇಲೆ ಜಿ ಎಸ್ ಟಿ ಪರ್ಸೆಂಟೇಜ್ ಆ್ಯಡ್ ಮಾಡಬೇಕು ಅಲ್ವಾ? ವ್ಯಾಲ್ಯೂ ಅಂತಂದರೆ ಗ್ರಾಸ್ ಟೋಟಲಿಗೆ ಜಿ ಎಸ್ ಟಿ ಪರ್ಸೆಂಟೇಜ್ ಆ್ಯಡ್ ಆಗಿ ಬರಬೇಕು. ಗ್ರಾಸ್ ಟೋಟಲ್ ಪ್ಲಸ್ ಬ್ರ್ಯಾಕೆಟ್ ಓಪನ್ ಗ್ರಾಸ್ ಟೋಟಲ್ ಇಂಟು ಜಿ ಎಸ್ ಟಿ ರೇಟ್. ಓಕೆ, ಈ ಗ್ರಾಸ್ ಟೋಟಲಿಗೆ ಜಿ ಎಸ್ ಟಿ ರೇಟ್ ಆ್ಯಡ್ ಆಗಿ ಬರಬೇಕು ಅಂದರೆ ಗ್ರಾಸ್ ಟೋಟಲ್ ಪ್ಲಸ್ ಗ್ರಾಸ್ ಟೋಟಲ್ ಇಂಟು ಜಿ ಎಸ್ ಟಿ ರೇಟ್ ಮಾಡಿದರೆ ಆ್ಯಡ್ ಆಗುತ್ತೆ ಅದು. ಓಕೆ, ಇದು ವ್ಯಾಲ್ಯೂ ಆಯಿತು. ವ್ಯಾಲ್ಯೂ ಇಫ್ ಎರರ್ ಅಂತ ಕೊಟ್ಟಿದ್ದಾರೆ, ಕಾಮ ಹಾಕಿ ಏನು ಬರಬೇಕು? ಎಮ್ ಟಿ ಅಲ್ವಾ, ಡಬಲ್ ಇನ್ವರ್ಟೆಡ್ ಕಾಮ 2 ಟೈಮ್ಸ್ ಎಂಟರ್. ಸೊ ನೆಕ್ಸ್ಟ್ ಡ್ರ್ಯಾಗ್ ಎಮ್ ಟಿ ಬಂತು ಅಲ್ವಾ? ಸೊ ಇಲ್ಲಿ ನೀವು ಎಕ್ಸ್ಟ್ರಾ ಇನ್ನೊಂದು ಯಾವ್ದಾದ್ರು ಪ್ರಾಡಕ್ಟ್ ತೊಗೊಳ್ಳೋಣ. ಆಟೋಮೆಟಿಕ್ ಇಲ್ಲಿವರೆಗೆ ಬಂತಲ್ವಾ? ಸೊ ಇಲ್ಲಿ ಗ್ರಾಸ್ ಟೋಟಲ್ 0 ಬಂತು, ಇಲ್ಲೂ 0 ಬಂತು. ಯಾಕೆ? ಕ್ವಾಂಟಿಟಿ ಹಾಕಲಿಲ್ಲ ನಾವು. ಇದು ಕ್ವಾಂಟಿಟಿ ಹಾಕಿದ ತಕ್ಷಣ ಆಟೋಮೆಟಿಕ್ ಆ್ಯಡ್ ಆಗುತ್ತೆ. ಓಕೆ, ಸೊ ಇದಿಷ್ಟು ಗೊತ್ತಾಯ್ತಲ್ವಾ? ಸೊ ನೆಕ್ಸ್ಟ್ ಉಳಿದಿದ್ದು ಯಾವುದೀಗ? ಸಮರಿ ಸೆಕ್ಷನ್ ಅಂದರೆ ಗ್ರಾಸ್ ಟೋಟಲ್ ಅಂದರೆ ಟೋಟಲ್ಲು ಐಟಮ್ಸ್. ಈಗ 6 ಐಟಮ್ಸ್ ತೊಗೊಂಡಿದ್ವಿ ಅಲ್ವಾ? 6 ಐಟಮಿನ ಟೋಟಲ್ ಅಮೌಂಟ್ ಗ್ರಾಸ್ ಟೋಟಲ್ ಎಷ್ಟಾಗುತ್ತೆ? ಇದು ಇಂಡಿವಿಜುವಲ್ ಗ್ರಾಸ್ ಟೋಟಲ್ ಇದೆ, ಇದರ ಟೋಟಲನ್ನು ಇಲ್ಲಿ ತೊಗೊಳ್ಬೇಕು. ಇಲ್ಲಿ ಯಾವ ಥರ ತೊಗೊಳ್ತೀರಿ? ಇಸ್ ಈಕ್ವಲ್ ಟು ಸಮ್ ಬ್ರ್ಯಾಕೆಟ್ ಓಪನ್ ಈ ಗ್ರಾಸ್ ಟೋಟಲ್ ಕಾಲಮ್ ಇದೆಯಲ್ಲ, ಈ ಕಾಲಮ್ ಪೂರ್ತಿ ಸೆಲೆಕ್ಟ್ ಮಾಡಿರಿ. ಹೀಗೆ ಈ ಕಾಲಮಲ್ಲಿರೋ ಅಮೌಂಟ್ ಅಷ್ಟು ಸಮ್ ಆಗಿ ಬರಬೇಕು ನಮಗೆ. ಬ್ರ್ಯಾಕೆಟ್ ಕ್ಲೋಸ್ ಎಂಟರ್. ಈ ಕಾಲಮಿನ ಟೋಟಲ್ ಇಲ್ಲಿ ಬರುತ್ತೆ. ಓಕೆ, ಸೊ ನೆಕ್ಸ್ಟು ಇರೋದು ಇಲ್ಲಿ 2 ಸೆಲ್ಲನ್ನು ಖಾಲಿ ಇಟ್ಕೊಂಡಿದ್ರಿ. ಎಲ್ಲಿ? ಗ್ರಾಸ್ ಟೋಟಲ್ ಆದಮೇಲೆ ಎಮ್ ಟಿ ಇದೆ ಅಲ್ಲ. ಸೊ ಅಂದರೆ ಇಲ್ಲಿ ನಮಗೆ ಸಿ ಜಿ ಎಸ್ ಟಿ ಮತ್ತೊಂದು ಎಸ್ ಜಿ ಎಸ್ ಟಿ ಬರಬೇಕು. ಇಲ್ಲ ಅಂತಂದರೆ ಐ ಜಿ ಎಸ್ ಟಿ ಬರಬೇಕು, ಇಲ್ಲ ಇಲ್ಲಿ ಸಿ ಜಿ ಎಸ್ ಟಿ ಆರ್ ಎಸ್ ಜಿ ಎಸ್ ಟಿ ಹಿಂಗೆ ತೋರಿಸ್ಬೇಕು. ಈ ಯಾವ ಬೇಸ್ ಮೇಲೆ ಬರುತ್ತೆ ಇಲ್ಲಿ ಸಿ ಜಿ ಎಸ್ ಟಿ ಮತ್ತು ಎಸ್ ಜಿ ಎಸ್ ಟಿ? ನೀವು ಇಲ್ಲಿ ಸ್ಟೇಟನ್ನು ಸೆಲೆಕ್ಟ್ ಮಾಡ್ತಿರಲ್ಲ ಇನ್ವಾಯ್ಸ್ ರೆಡಿ ಆಗುವಾಗ. ಸೊ ಇಲ್ಲಿ ಬಿಲ್ ಎಂಟ್ರಿ ಮಾಡುವಾಗ ನೀವು ಯಾವ ಸ್ಟೇಟಿಗೆ ಬಿಲ್ ಹಾಕ್ತಿರಲ್ಲ, ಆ ಸ್ಟೇಟ್ ತೊಗೊಂಡಾಗ ಆಟೋಮೆಟಿಕ್ಕಾಗಿ ಅಲ್ಲಿ ಜಿ ಎಸ್ ಟಿ ಚೇಂಜ್ ಆಗಬೇಕು. ಓಕೆ, ಸೊ ಕರ್ನಾಟಕ ತೊಗೊಂಡಾಗ ನಮಗೇನು ಬರಬೇಕು? ಸಿ ಜಿ ಎಸ್ ಟಿ ಮತ್ತು ಎಸ್ ಜಿ ಎಸ್ ಟಿ ಬರಬೇಕು. ಅಲ್ಲಿ ನಾವು ಬೇರೆ ಸ್ಟೇಟ್ ಸೆಲೆಕ್ಟ್ ಮಾಡಿದ್ರೆ ಇಲ್ಲಿ ಐ ಜಿ ಎಸ್ ಟಿ ಬರಬೇಕು, ಇಲ್ಲಿ ಸಿ ಜಿ ಎಸ್ ಟಿ ಆ್ಯಂಡ್ ಎಸ್ ಜಿ ಎಸ್ ಟಿ ತೋರಿಸ್ಬೇಕು. ಓಕೆ, ಸೊ ಈಗ ಸಿ ಜಿ ಎಸ್ ಟಿ ಪ್ಲೇಸ್ ಸಿ ಜಿ ಎಸ್ ಟಿ ಪ್ಲೇಸಲ್ಲಿ ಕರ್ಸರ್ ಇಟ್ಟು ಇಸ್ ಈಕ್ವಲ್ ಟು ಇಫ್ ಬ್ರ್ಯಾಕೆಟ್ ಓಪನ್. ಓಕೆ, ಇಸ್ ಈಕ್ವಲ್ ಟು ಇಫ್ ಬ್ರ್ಯಾಕೆಟ್ ಓಪನ್. ಸೊ ಲಾಜಿಕಲ್ ಟೆಸ್ಟ್ ಅಂತ ಕೊಟ್ಟಿದ್ದಾರೆ ಇಲ್ಲಿ ಅಲ್ವಾ? ಸೊ ಲಾಜಿಕಲ್ ಟೆಸ್ಟ್ ಅಂದರೆ ಯಾವುದು ಕ್ಲಿಕ್ ಮಾಡ್ಕೊಳ್ಬೇಕು? ಸೇಲ್ಸ್ ಸ್ಟೇಟ್. ಇಲ್ಲಿ
ಸೇಲ್ಸ್ ಸ್ಟೇಟನ್ನು ಕ್ಲಿಕ್ ಇಡಬೇಕು. ಓಕೆ, ಕ್ಲಿಕ್ ಇಟ್ಟು ಇಸ್ ಈಕ್ವಲ್ ಟು ನಾವು ಕ್ಲಿಕ್ ಮಾಡಿರೋ ಪ್ಲೇಸಲ್ಲಿ ಏನಿರಬೇಕು, ಕರ್ನಾಟಕ ಇರಬೇಕು. ಓಕೆ, ಲಾಜಿಕಲ್ ಟೆಸ್ಟ್ ಅಂದರೆ ನಾವು ಕ್ಲಿಕ್ ಮಾಡಿದ್ವಲ್ಲ ಆ ಪ್ಲೇಸಲ್ಲಿ ಕರ್ನಾಟಕ ಇದ್ದರೆ ವ್ಯಾಲ್ಯೂ ಇಫ್ ಟ್ರೂ ಏನು ತೋರಿಸ್ಬೇಕು ನಮಗೆ, ಕರ್ನಾಟಕ ಇದ್ದಾಗ ಕಾಮ ಹಾಕಿ ನಮಗೆ CGST ಅಂತ ತೋರಿಸ್ಬೇಕು. ಡಬಲ್ ಇನ್ವರ್ಟೆಡ್ ಕಾಮದಲ್ಲಿ CGST. ಕರ್ನಾಟಕ ಡಬಲ್ ಇನ್ವರ್ಟೆಡ್ ಕಾಮದಲ್ಲೇ ಬರೀಬೇಕು, ಕಾಮ CGST ಡಬಲ್ ಇನ್ವರ್ಟೆಡ್ ಕಾಮದಲ್ಲೇ ಬರೀಬೇಕು. ಸೊ ವ್ಯಾಲ್ಯೂ ಇಫ್ ಟ್ರೂ ಆಯಿತು. ಆಮೇಲೆ ಕಾಮ ವ್ಯಾಲ್ಯೂ ಇಫ್ ಫಾಲ್ಸ್ ಅಂತ ಕೊಟ್ಟಿದ್ದಾರೆ. ವ್ಯಾಲ್ಯೂ ಇಫ್ ಫಾಲ್ಸ್ ಅಂತಂದರೆ ಏನು ಹಾಕಬೇಕು, IGST ಅಂತ ಹಾಕಬೇಕು. ಡಬಲ್ ಇನ್ವರ್ಟೆಡ್ ಕಾಮದಲ್ಲಿ IGST ಅಂತ ಇದು ಫಾಲ್ಸ್ ಆಯಿತು. ಆಮೇಲೆ ಬ್ರಾಕೆಟ್ ಕ್ಲೋಸ್. ಓಕೆ, ಕರ್ನಾಟಕ ಇದ್ದಾಗ CGST ಬರುತ್ತೆ, ಇಲ್ಲಾಂದರೆ ಏನು ಬರುತ್ತೆ, IGST. ಬೇರೆ ಯಾವ ಸ್ಟೇಟಿಗೂ ನೀವು ಯಾವ ಸ್ಟೇಟ್ ಸಿಲೆಕ್ಟ್ ಮಾಡಿದರೂ ಆಟೋಮೆಟಿಕ್ IGST ಡಿಸ್ಪ್ಲೇ ಆಗುತ್ತೆ. ಓಕೆ, ಸೊ ಈಗ ನೋಡಿ CGST ಬರ್ತಾಯಿದೆ ಅಲ್ವಾ. ಸೊ ಇಲ್ಲಿ CGST ಯಾಕೆ ಬರ್ತಾಯಿದೆ, ಇಲ್ಲಿ ಕರ್ನಾಟಕ ಇದೆ ಅಲ್ವಾ. ಸೊ ಕರ್ನಾಟಕ ಇರೋದ್ರಿಂದ CGST ಬರುತ್ತೆ. ಸೊ ಇಲ್ಲಿ ನಾನು ಸ್ಟೇಟನ್ನು ಚೇಂಜ್ ಮಾಡ್ಕೊಳ್ತೀನಿ. ಈಗ ಆಂಧ್ರ ಪ್ರದೇಶ್ ಅಂತ ತಗೊಳುತ್ತೆ, ಇಲ್ಲೇನು ಬಂತು, IGST ಬಂತು. ಇಲ್ಲಿ ಕರ್ನಾಟಕ ಹಾಕ್ಕೊಂಡ್ರೆ ಆಟೋಮೆಟಿಕ್ CGST ಬರುತ್ತೆ ಅಲ್ವಾ. ಸೊ ಹಾಗೆ ನೆಕ್ಸ್ಟು SGST ಪ್ಲೇಸ್. ಇಲ್ಲೂ ಏನು ಸೇಮ್ ಫಾರ್ಮುಲಾ ಇಸ್ ಈಕ್ವಲ್ ಟು ಇಫ್ ಬ್ರಾಕೆಟ್ ಓಪನ್. ಇಲ್ಲಿ ಲಾಜಿಕಲ್ ಟೆಸ್ಟ್ ಯಾವುದು, ಸೇಲ್ಸ್ ಸ್ಟೇಟ್ ಅಲ್ವಾ. ಸೇಲ್ಸ್ ಸ್ಟೇಟ್ ಈಕ್ವಲ್ ಟು ಡಬಲ್ ಇನ್ವರ್ಟೆಡ್ ಕಾಮದಲ್ಲಿ ಕರ್ನಾಟಕ, ಕಾಮ ಕರ್ನಾಟಕ ಇದ್ದಾಗ ನಮಗೇನು ತೋರಿಸ್ಬೇಕು, ವ್ಯಾಲ್ಯೂ ಇಫ್ ಟ್ರೂ SGST. ಆಮೇಲೆ ಕಾಮ ವ್ಯಾಲ್ಯೂ ಇಫ್ ಫಾಲ್ಸ್. ಅಲ್ಲಿ ಕರ್ನಾಟಕ ಇಲ್ಲ ಅಂದರೆ ನಮಗೇನು ತೋರಿಸ್ಬೇಕು, CGST ಆ್ಯಂಡ್ SGST ತೋರಿಸ್ಬೇಕು. ಓಕೆ, IGST ಬಂದಾಗ ಕೆಳಗಡೆ ಸೆಕ್ಷನಲ್ಲಿ CGST ಆ್ಯಂಡ್ SGST ತೊಗೊಳ್ಬೇಕು. ಸೊ ಮೇಲ್ಗಡೆ CGST ಇದ್ದರೆ ಕೆಳಗಡೆ ಆಟೋಮೆಟಿಕ್ ಏನಾಗಬೇಕು, SGST ಬರಬೇಕು ಅಲ್ವಾ. ನೆಕ್ಸ್ಟ್ ಬ್ರಾಕೆಟ್ ಕ್ಲೋಸ್. ಎಂಟರ್ ಪ್ರೆಸ್ ಮಾಡಿದರೆ ಇಲ್ಲಿ ನಮಗೆ SGST ಬಂತಲ್ವಾ, CGST SGST. ಸಪೋಸ್ ನೀವು ಇಲ್ಲಿ ಸ್ಟೇಟನ್ನು ಚೇಂಜ್ ಮಾಡಿದ್ರೆ ಇಲ್ಲಿ IGST ಬಂತು, ಕೆಳಗಡೆ ಏನು ಬಂತು, CGST ಆ್ಯಂಡ್ SGST ಬಂತು ಅಲ್ವಾ. ಓಕೆ, ಸೊ ನೆಕ್ಸ್ಟು ಅಮೌಂಟ್ ಸೆಕ್ಷನ್, IGST ಆರ್ CGST ಅಮೌಂಟ್ ಸೆಕ್ಷನ್. ಸೊ ಇಲ್ಲಿ ಕರ್ನಾಟಕ ತಗೊಳ್ಳೋಣ. ಇಲ್ಲಿ CGST ಅಮೌಂಟ್ ಬರಬೇಕಲ್ಲ. ಸೊ ಎಷ್ಟಾಗುತ್ತೆ CGST ಅಮೌಂಟ್ ಅನ್ನೋದು ಇಲ್ಲಿ ತೊಗೊಳ್ಬೇಕು. ಇಲ್ಲಿ ಏನು ಮಾಡಬೇಕು, ಇಲ್ಲೂ ಲಾಜಿಕಲ್ ಟೆಸ್ಟನ್ನೇ ಹಾಕ್ಕೊಳ್ಬೇಕು. ಈಸ್ ಈಕ್ವಲ್ ಟು ಇಫ್ CGST ಅಮೌಂಟ್ ಸೆಕ್ಷನ್ ಇದು. ಸೊ ಈಸ್ ಈಕ್ವಲ್ ಟು ಇಫ್ ಲಾಜಿಕಲ್ ಟೆಸ್ಟ್ ಅಂತ ಕೊಟ್ಟಿದ್ದಾರೆ ಅಲ್ವಾ. ಸೊ ಲಾಜಿಕಲ್ ಟೆಸ್ಟ್ ಅಂದರೆ ಯಾವ ಬೇಸ್ ಮೇಲೆ ನಮಗೆ ಇಲ್ಲಿ ಅಮೌಂಟ್ ಬರಬೇಕು, ಇಲ್ಲಿ CGST ಇದ್ದಾಗ ಅಲ್ವಾ. CGST ಪ್ಲೇಸನ್ನು ಕ್ಲಿಕ್ ಇಟ್ಕೊಳ್ಬೇಕು. ಓಕೆ, ಈಸ್ ಈಕ್ವಲ್ ಟು ಡಬಲ್ ಇನ್ವರ್ಟೆಡ್ ಕಾಮದಲ್ಲಿ ನಾವು ಕ್ಲಿಕ್ ಮಾಡಿರುವಂಥ ಪ್ಲೇಸಲ್ಲಿ CGST ಇದ್ದರೆ ಈಸ್ ಈಕ್ವಲ್ ಟು ಡಬಲ್ ಇನ್ವರ್ಟೆಡ್ ಕಾಮದಲ್ಲಿ CGST ಅಂತ ಬರಿಬೇಕು. ಅಂದರೆ ಈ ಒಂದು ಪ್ಲೇಸಲ್ಲಿ CGST ಇದ್ದರೆ ಅನ್ನೋದು. ಓಕೆ, ಕಾಮ ಹಾಕಿ ವ್ಯಾಲ್ಯೂ ಇಫ್ ಟ್ರೂ ಅಂತ ಕೊಟ್ಟಿದ್ದಾರಲ್ಲ. ಸೊ ವ್ಯಾಲ್ಯೂ ಇಫ್ ಟ್ರೂ ಅಂತಂದರೆ ಎರಡು ಬ್ರಾಕೆಟ್ ಓಪನ್ ಮಾಡ್ಕೊಳ್ತೀನಿ ನಾನು ಕಾಮ ಹಾಕಿ. ಸೊ ಇಲ್ಲಿ ವ್ಯಾಲ್ಯೂ ಇಫ್ ಟ್ರೂ ಏನಾಗಬೇಕು, ನಮಗೆ CGST ಇದ್ದಾಗ ಅಮೌಂಟ್ ಬರಬೇಕು ಇಲ್ಲಿ ಅಲ್ವಾ. ಸೊ ಅಮೌಂಟ್ ಯಾವ ರೀತಿ ಬರುತ್ತೆ, ನಾವಿಲ್ಲಿ ಗ್ರ್ಯಾಂಡ್ ಟೋಟಲ್ ಮಾಡ್ಕೊಳ್ತೀವಲ್ಲ, ಈ ಗ್ರ್ಯಾಂಡ್ ಟೋಟಲ್ ಮೈನಸ್ ಗ್ರಾಸ್ ಟೋಟಲ್ ಆಗಬೇಕು. ಗ್ರ್ಯಾಂಡ್ ಟೋಟಲ್ ಅಮೌಂಟ್ ಇದೆಯಲ್ಲ, ಗ್ರ್ಯಾಂಡ್ ಟೋಟಲ್ ಮತ್ತು ಗ್ರಾಸ್ ಟೋಟಲ್ ಅಮೌಂಟ್ ಮೈನಸ್ ಆಗಬೇಕು. ಗ್ರ್ಯಾಂಡ್ ಟೋಟಲಿಂದ ಗ್ರಾಸ್ ಟೋಟಲ್ ಅಮೌಂಟ್ ಮೈನಸ್ ಆಗಿ ಒಂದು ಬ್ರಾಕೆಟ್ ಕ್ಲೋಸ್ ಮಾಡುವ, ಡಿವೈಡೆಡ್ ಬೈ 2 ಅಂತ ತೊಗೊಳ್ತೀನಿ. ಮತ್ತೆ ಒಂದು ಬ್ರಾಕೆಟ್ ಕ್ಲೋಸ್, ಎರಡು ಬ್ರಾಕೆಟ್ ಓಪನ್ ಮಾಡಿದ್ದೆ ಅಲ್ಲ, ಎರಡೂ ಬ್ರಾಕೆಟು, ಒಂದು ಗ್ರ್ಯಾಂಡ್ ಟೋಟಲ್ ಮೈನಸ್ ಗ್ರಾಸ್ ಟೋಟಲ್ ಆಗುತ್ತೆ, ಬ್ರಾಕೆಟ್ ಕ್ಲೋಸ್, ಡಿವೈಡೆಡ್ ಬೈ 2 ಬ್ರಾಕೆಟ್ ಕ್ಲೋಸ್. ಇಲ್ಲಿ ಡಿವೈಡೆಡ್ ಬೈ 2 ಏನಕ್ಕೆ ಹಾಕಿದೆ ನಾನು, ಈಗ ಗ್ರಾಸ್ ಟೋಟಲ್ ಅಮೌಂಟ್ ಇದೆ, ಗ್ರ್ಯಾಂಡ್ ಟೋಟಲ್ ಅಮೌಂಟ್ ಇದೆಯಲ್ಲ. ಸೊ ಇದರಲ್ಲಿ ಗ್ರಾಸ್ ಟೋಟಲ್ ಮೈನಸ್ ಆದಮೇಲೆ ಉಳಿದಿರೋ ಅಮೌಂಟ್ ಇರುತ್ತಲ್ಲ, ರಿಮೈನಿಂಗ್ ಬ್ಯಾಲೆನ್ಸ್ ಇರುತ್ತಲ್ಲ, ಸೊ ಆ ಬ್ಯಾಲೆನ್ಸಿನ ಅರ್ಧ ಬರಬೇಕು. ಓಕೆ, ಈಗ CGST ಮತ್ತು SGSTಗೆ ಎರಡಕ್ಕೂ ಡಿವೈಡ್ ಆಗಬೇಕಲ್ಲ. ಸೊ ನಾವು ನಮ್ಮ ಸ್ಟೇಟಲ್ಲಿ ಟ್ರಾನ್ಸಾಕ್ಷನ್ ಇದ್ದಾಗ, ಸೊ ನಾವು ಕೊಡುವ GST ರೇಟ್ ಇದೆಯಲ್ಲ, ಈಗ 12% ಇದ್ದರೆ 6% ಸೆಂಟ್ರಲ್ ಗೌರ್ಮೆಂಟ್ ಮತ್ತು 6% ಸ್ಟೇಟ್ ಗೌರ್ಮೆಂಟ್ ಹೋಗಬೇಕಲ್ಲ. ಅದಕ್ಕೆ ಇಲ್ಲಿ ಡಿವೈಡೆಡ್ ಬೈ 2 ಹಾಕಿದೆ. ಈಗ ರಿಮೈನಿಂಗ್ ಬ್ಯಾಲೆನ್ಸ್ 10 ರೂಪೀಸ್ ಇದ್ದರೆ ಅದರ ಹಾಫ್ 5 ರೂಪಾಯಿ ಎಲ್ಲಿ ಬರಬೇಕು, 5 ರೂಪೀಸ್ CGST, 5 ರೂಪೀಸ್ SGST ಅಲ್ವಾ. ಸೊ ಡಿವೈಡೆಡ್ ಬೈ 2 ಮಾಡಿದಾಗ 10 ರಿಮೈನಿಂಗ್ ಬ್ಯಾಲೆನ್ಸ್ ಇದ್ದರೆ 5 ಡಿವೈಡ್ ಆಗುತ್ತೆ ಅಲ್ವಾ, 5 ಆಗುತ್ತೆ. ಓಕೆ, ಸೊ ಈಗ ವ್ಯಾಲ್ಯೂ ಇಫ್ ಟ್ರೂ ಆಯಿತು.
ವ್ಯಾಲ್ಯೂ ಇಫ್ ಫಾಲ್ಸ್ ಕಾಮ ಬ್ರ್ಯಾಕೆಟ್ ಓಪನ್. ಸಪೋಸ್ ಸಿ ಜಿ ಎಸ್ ಟಿ ಇಲ್ಲ ಹೇಳಾದರೆ ನಮಗೆ ಏನು ಬರಬೇಕು? ಗ್ರ್ಯಾಂಡ್ ಟೋಟಲ್ ಮೈನಸ್ ಗ್ರಾಸ್ ಟೋಟಲ್ ಆಗಬೇಕು ಅಲ್ವಾ? ಸೊ ಹಾಗೆ ವ್ಯಾಲ್ಯೂ ಇಫ್ ಫಾಲ್ಸಲ್ಲಿ ಕಾಮ ಬ್ರ್ಯಾಕೆಟ್ ಓಪನ್ ಗ್ರ್ಯಾಂಡ್ ಟೋಟಲ್ ಮೈನಸ್ ಗ್ರಾಸ್ ಟೋಟಲ್, ಗ್ರ್ಯಾಂಡ್ ಟೋಟಲ್ ಅಮೌಂಟ್ ಮೈನಸ್ ಗ್ರಾಸ್ ಟೋಟಲ್. ಸೊ ಗ್ರ್ಯಾಂಡ್ ಟೋಟಲ್ ಅಮೌಂಟ್ ಮೈನಸ್ ಗ್ರಾಸ್ ಟೋಟಲ್ ಅಮೌಂಟ್. ಆಮೇಲೆ ಬ್ರ್ಯಾಕೆಟ್ ಕ್ಲೋಸ್ ಇದೆ. ವ್ಯಾಲ್ಯೂ ಇಫ್ ಫಾಲ್ಸ್ ಅದ್ರ ಬ್ರ್ಯಾಕೆಟ್ ಕ್ಲೋಸ್ ಆಯಿತು. ಆಮೇಲೆ ಇನ್ನೊಂದು ಬ್ರ್ಯಾಕೆಟ್ ಕ್ಲೋಸ್. ಯಾವುದರ ಬ್ರ್ಯಾಕೆಟ್ ಇದು? ಇಫ್ ಬ್ರ್ಯಾಕೆಟ್ ಅಲ್ವಾ? ಈಗ ಎಂಟರ್. ಸೊ ಇಲ್ಲಿ ನನಗೀಗ ಏನು ತೋರಿಸ್ತಾ ಇದೆ? ಮೈನಸ್ ತೋರಿಸ್ತಾ ಇದೆ ಅಲ್ವಾ? ಯಾಕೆ ಮೈನಸ್ ತೋರಿಸ್ತಾ ಇದೆ? ಗ್ರ್ಯಾಂಡ್ ಟೋಟಲ್ ಇನ್ನೂ ಆಗಲಿಲ್ಲ ಅಲ್ವಾ? ಸೊ ಇಲ್ಲಿ ನಾವು ಇನ್ನೂ ಫೈಂಡ್ ಔಟ್ ಮಾಡ್ಕೊಳ್ಳಿಲ್ಲ. ಗ್ರ್ಯಾಂಡ್ ಟೋಟಲ್ ಫೈಂಡ್ ಔಟ್ ಮಾಡಿದ್ಮೇಲೆ ಆಟೋಮೆಟಿಕ್ ಇದು ಸರಿಯಾಗುತ್ತೆ. ಓಕೆ, ಸೊ ನೆಕ್ಸ್ಟು ಇನ್ನೊಂದು ಎಸ್ ಜಿ ಎಸ್ ಟಿ ಈಸ್ ಈಕ್ವಲ್ ಟು ಇಫ್ ಬ್ರ್ಯಾಕೆಟ್ ಓಪನ್, ಯಾವ ಪ್ಲೇಸ್ ಕ್ಲಿಕ್ ಇಡಬೇಕು? ಲಾಜಿಕಲ್ ಟೆಸ್ಟ್ ಎಸ್ ಜಿ ಎಸ್ ಟಿ ಪ್ಲೇಸ್. ಓಕೆ, ಈಸ್ ಈಕ್ವಲ್ ಟು ನಾವು ಕ್ಲಿಕ್ ಮಾಡಿರುವಂಥ ಪ್ಲೇಸಲ್ಲಿ ಎಸ್ ಜಿ ಎಸ್ ಟಿ ಇದ್ದರೆ, ಓಕೆ, ಕಾಮ 2 ಬ್ರ್ಯಾಕೆಟ್ಸ್ ಓಪನ್, 2 ಬ್ರ್ಯಾಕೆಟ್ ಓಪನ್ ಆಗಬೇಕು. ವ್ಯಾಲ್ಯೂ ಇಫ್ ಟ್ರೂ ಅಲ್ವಾ? 2 ಬ್ರ್ಯಾಕೆಟ್ ಓಪನ್. ಸೊ ಇಲ್ಲಿ ಗ್ರ್ಯಾಂಡ್ ಟೋಟಲ್ ಮೈನಸ್ ಗ್ರಾಸ್ ಟೋಟಲ್, ಬ್ರ್ಯಾಕೆಟ್ ಕ್ಲೋಸ್, ಗ್ರ್ಯಾಂಡ್ ಟೋಟಲ್ ಮೈನಸ್ ಗ್ರಾಸ್ ಟೋಟಲ್, ಬ್ರ್ಯಾಕೆಟ್ ಕ್ಲೋಸ್ ಡಿವೈಡೆಡ್ ಬೈ 2. ಇಲ್ಲೂ ಹಾಗೆ ಮಾಡಬೇಕಾ? ರಿಮೈನಿಂಗ್ ಬ್ಯಾಲೆನ್ಸಿನ ಅರ್ಧ ಬರಬೇಕು, ಬ್ರ್ಯಾಕೆಟ್ ಕ್ಲೋಸ್. ಆಮೇಲೆ ವ್ಯಾಲ್ಯೂ ಕಾಮ ವ್ಯಾಲ್ಯೂ ಇಫ್ ಫಾಲ್ಸ್ ಇದೆ. ವ್ಯಾಲ್ಯೂ ಇಫ್ ಫಾಲ್ಸ್ ಅಂದರೆ ಸಪೋಸ್ ನಾವು ಬೇರೆ ಸ್ಟೇಟಿಗೆ ಸೇಲ್ ಮಾಡ್ತಾಯಿದ್ರೆ ಇಲ್ಲಿ ಐ ಜಿ ಎಸ್ ಟಿ ಬರುತ್ತೆ, ಇಲ್ಲಿ ಸಿ ಜಿ ಎಸ್ ಟಿ ಎಸ್ ಸಿ ಎಸ್ ಟಿ ಬರುತ್ತಲ್ಲ. ಸೊ ಐ ಜಿ ಎಸ್ ಟಿ ಬಂದಾಗ ಈಗ 10 ರೂಪಾಯಿ ಇದೆ ಅಂದರೆ 10 ರೂಪಾಯಿನೂ ಐ ಜಿ ಎಸ್ ಟಿಗೆ ಹೋಗಬೇಕು ಅಲ್ವಾ? ಸೊ ಅದಕ್ಕೋಸ್ಕರ ನೆಕ್ಸ್ಟು ಇಲ್ಲಿ ಸಿ ಜಿ ಎಸ್ ಟಿ ಇದ್ದರೆ ಮಾತ್ರ ರಿಮೈನಿಂಗ್ ಬ್ಯಾಲೆನ್ಸಿನ ಹಾಫ್ ಬರಬೇಕು, ಇಲ್ಲ ಅಂದರೆ ಏನು ಬರಬೇಕು? 0 ಬರಬೇಕು. ನಮ್ಗೆ ಸಿ ಜಿ ಎಸ್ ಟಿ ಎಸ್ ಸಿ ಎಸ್ ಟಿ ಅಮೌಂಟ್ 0 ಬರಬೇಕು. ಓಕೆ, ಐ ಜಿ ಎಸ್ ಟಿ ಬಂದಾಗ ಸಿ ಜಿ ಎಸ್ ಟಿ ಮತ್ತು ಎಸ್ ಸಿ ಎಸ್ ಟಿಗೆ 0 ಆಗಿಬಿಡ್ಬೇಕು ಆಟೋಮೆಟಿಕ್. ಓಕೆ, ಸೊ 0. ಆಮೇಲೆ ಬ್ರ್ಯಾಕೆಟ್ ಕ್ಲೋಸ್ ಎಂಟರ್. ಹೀಗಿದೆ, 2 ಸೇಮ್ ಅಮೌಂಟ್ ಬರ್ತಾ ಇದೆ. ಯಾಕೆ ಕೇಳಿದ್ರೆ ಇಲ್ಲಿ ಸಿ ಜಿ ಎಸ್ ಟಿ ಎಸ್ ಸಿ ಎಸ್ ಟಿ ಇದೆ, ಮೈನಸಲ್ಲಿ ಬರ್ತಾ ಇದೆ ಅಲ್ಲ, ರಿಮೈನಿಂಗ್ ಬ್ಯಾಲೆನ್ಸಿನ ಅರ್ಧ ಬರ್ತಾ ಇದೆ ಅಲ್ವಾ? ಸೊ ನೆಕ್ಸ್ಟು ಗ್ರ್ಯಾಂಡ್ ಟೋಟಲ್ ಅಮೌಂಟ್ ಮಾಡಿದಾಗ ಇಲ್ಲಿ ಮೈನಸ್ ಇರೋದೆಲ್ಲ ಸರಿ ಆಗುತ್ತೆ ಆಟೋಮೆಟಿಕ್ಕಾಗಿ. ಗ್ರ್ಯಾಂಡ್ ಟೋಟಲ್ ಅಮೌಂಟ್ ಈಸ್ ಈಕ್ವಲ್ ಟು ಸಮ್ ಬ್ರ್ಯಾಕೆಟ್ ಓಪನ್, ನೆಟ್ ಟೋಟಲ್ ಮಾಡ್ಕೊಂಡಿದ್ರಲ್ಲ ಇಲ್ಲಿ, ಅದರ ಕಾಲಮನ್ನು ಸೆಲೆಕ್ಟ್ ಮಾಡಬೇಕು ಈಗ. ಓಕೆ, ಆಮೇಲೆ ಬ್ರ್ಯಾಕೆಟ್ ಕ್ಲೋಸ್ ಎಂಟರ್. ಈಗ ಆಟೋಮೆಟಿಕ್ ನೋಡಿ ಸರಿ ಆಯಿತಾ? ಮೈನಸ್ ಬಂದಿರೋದೆಲ್ಲ ಸರಿ ಆಯ್ತಲ್ವಾ? ಓಕೆ, ಸೊ ಇಲ್ಲಿ ಗ್ರ್ಯಾಂಡ್ ಟೋಟಲ್ ಅಮೌಂಟು ಮೈನಸ್ ಗ್ರಾಸ್ ಟೋಟಲ್ ಆಯಿತು. ಉಳಿದಿರೋ ಇದರಲ್ಲಿ ಏನಾಯಿತು? ಡಿವೈಡ್ ಆಯಿತು ಅಲ್ವಾ? ಸೊ ಆ್ಯಕ್ಚುಲಿ ಎಷ್ಟು ಉಳಿಯುತ್ತೆ? ಈ ಕಡೆ ರಫ್ ಯೂಸ್ ಮಾಡುವ. ಗ್ರ್ಯಾಂಡ್ ಟೋಟಲ್ ಮೈನಸ್ ಗ್ರಾಸ್ ಟೋಟಲ್ ಅಲ್ವಾ? ಎಷ್ಟು ಉಳಿಯುತ್ತೆ ಆ್ಯಕ್ಚುಲಿ? 42,852.5 ಉಳಿಯುತ್ತಲ್ವ? ಇದರ ಅರ್ಧ ಮಾಡಿದ್ರೆ ಎಷ್ಟಾಗುತ್ತೆ? 21 ರೂಪೀಸ್ 21,426.25 ಆಗುತ್ತೆ ಅಲ್ವಾ? ಸೊ ಇದರ ಅರ್ಧ ಮಾಡಿದಾಗ, ಓಕೆ, ಅರ್ಧ ಮಾಡಿ ನೋಡುವ. ಈಸ್ ಈಕ್ವಲ್ ಟು ಡಿವೈಡೆಡ್ ಬೈ 2. ಸರಿ ಬಂದಿದೆ ಅಲ್ವಾ? ಹಾಂ, ಸೇಮ್ ಬಂದಿದೆ ಅಲ್ವಾ? ಓಕೆ ಓಕೆ, ಗೊತ್ತಾಯ್ತಲ್ವಾ ಇದಿಷ್ಟು? ಸೊ ಇನ್ವಾಯ್ಸನ್ನು ಕ್ರಿಯೇಟ್ ಮಾಡೋದು ಅಂದರೆ, ಈಗ ನಿಮಗೆ ಬೇಕಾಗಿರೋ ಇನ್ವಾಯ್ಸನ್ನು ಎಕ್ಸೆಲಲ್ಲಿ ಇದು ಒಂದು ಫಾರ್ಮೇಟನ್ನು ನಾವು ಮಾಡ್ಕೊಳ್ಬೋದು ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಇದು. ಗೊತ್ತಾಯ್ತಲ್ವಾ? ಓಕೆ, ಡೌಟ್ ಇದ್ದರೆ ಕೇಳಲಿಕ್ಕೆ ಅಡ್ಡಿಲ್ಲ.